ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ನಿರ್ವಹಣಾ ಕ್ರಮಗಳಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಗ್ರಾಮದ ಪ್ರಗತಿಪರ ಕೃಷಿಕ ಎಚ್.ಎಸ್. ಆನಂದ್ ಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ನಿರ್ವಹಣಾ ಕ್ರಮಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಕಾಳು ಮೆಣಸಿಗೆ ಒಳ್ಳೆ ಬೆಲೆ ಬಂದಿದೆ. ನಮ್ಮ ಸಕಲೇಶಪುರ ಹಾಗೂ ಅರ್ಕಲಗೂಡು, ಬೇಲೂರು ಈ ತಾಲೂಕುಗಳಲ್ಲಿ, ಆಲೂರಿನಲ್ಲೂ ಕೂಡ ಪ್ರಧಾನವಾಗಿ ಬೆಳೆಯಲಾಗುತ್ತೆ. ಇತ್ತೀಚೆಗೆ ಬಯಲುಸೀಮೆಯಲ್ಲಿಯೂ ಕೂಡ ಈ ಕಾಳು ಮೆಣಸಿನ ಪ್ರಯೋಗವನ್ನು ಮಾಡಲಾಗ್ತಾ ಇದೆ. ಬಯಲುಸೀಮೆಯಲ್ಲಿಯೂ ಕೂಡ ಒಳ್ಳೆಯ ಇಳುವರಿಯನ್ನು ನಮ್ಮ ಕೃಷಿಕರು ಕಾಣ್ತಾ ಇದ್ದಾರೆ. ಕಾಳುಮೆಣಸು ಒಂದು ರೀತಿ ನಿರ್ಲಕ್ಷಿತ ಬೆಳೆ ಅಂತಲೇ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಅದನ್ನು ಒಂದು ಸಾರಿ ತಗೊಂಡೋಗಿ ನಾಟಿ ಮಾಡಿದ ನಂತರ ಅಷ್ಟಾಗಿ ಗಮನ ಹರಿಸ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ. ಆದರೂ ಕೂಡ ಗಮನವನ್ನು ಹರಿಸಿದರೆ ನಾವು ಇನ್ನೂ ಹೆಚ್ಚು ಇಳುವರಿಯನ್ನು ಪಡೆಯಬಹುದು ಮತ್ತು ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಳ್ಬಹುದು. ಈ ನಿಟ್ಟಿನಲ್ಲಿ ಕಾಳುಮೆಣಸಿನ ಬೆಳೆಯಲ್ಲಿ ಒಳ್ಳೆಯ ಅನುಭವವನ್ನು ಹೊಂದಿರತಕ್ಕಂಥ ಸಕಲೇಶಪುರ ತಾಲೂಕು ಯಸಳೂರು ಹೋಬಳಿಯ ಐಗೂರು ಗ್ರಾಮದ ಹಳ್ಳಿಗದ್ದೆಯಲ್ಲಿ ಇರುವಂತಹ ಎಚ್.ಎಸ್. ಆನಂದ್ ಗೌಡ ಅವರು ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಅವರ ಕಾಳುಮೆಣಸಿನ ಬೆಳೆ ಬಹಳ ಚೆನ್ನಾಗಿ ಇದೆ. ಅದಕ್ಕೆ ಕಾರಣ ನಿರ್ವಹಣಾ ಕ್ರಮಗಳು. ಅನೇಕ ವಿಧಾನಗಳನ್ನು ಅನುಸರಿಸಿ ಅವರು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೇಗೆ ಕಾಳುಮೆಣಸಿನ ಬೆಳೆಯನ್ನು ಅವರು ಮಾಡ್ತಾ ಇದ್ದಾರೆ, ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಆನಂದ್ ಗೌಡ ಅವ್ರಿಗೆ. ನಮಸ್ಕಾರ. ಆನಂದ್, ಎಷ್ಟು ಎಕರೆ ಜಮೀನಿದೆ ನಿಮಗೆ? ನಮಗೆ ಒಟ್ಟು ಗದ್ದೆ ಎಲ್ಲ ಸೇರಿ ಒಂದು 20 ಎಕರೆ ಇದೆ. ಕಾಫಿ ಮತ್ತೆ ಮೆಣಸು ಅಂತ ಬಂದರೆ ಒಂದು 14 ಎಕರೆ ಆಗುತ್ತೆ. 14 ಎಕರೆನಲ್ಲಿ ಕಾಫಿ ಮತ್ತೆ ಕಾಳು ಮೆಣಸಿದೆ. ಕಾಳು ಮೆಣಸು ಮತ್ತು ಸ್ವಲ್ಪ 2 ಎಕರೆ ತಾಳೆ ಇದೆ. ತಾಳೆನೂ ಕೂಡ ಇದೆ. ಹೀಗೆ 3 ಬೆಳೆಯನ್ನ ಸಂಯೋಜನೆ ಮಾಡ್ಕೊಂಡು ಬೆಳೀತಾ ಇದ್ದೀರಾ? ಹೌದು, ಒಂದು ತೋಟದಲ್ಲಿ 3 ಬೆಳೆನ ಸಂಯೋಜನೆ ಮಾಡಿದ್ವಿ. ಕಾಳುಮೆಣಸು ಎಷ್ಟು ಬಳ್ಳಿ ಇದಾವೆ? ಅದು ಲೆಕ್ಕ ಹಾಕಕ್ಕಾಗಲ್ಲ ಸರ್. ನಮ್ದು ಓವರ್ ಆಲ್ ಒಂದು 6,000 ಬಳ್ಳಿ ಇತ್ತು. ಸ್ವಲ್ಪ ಈ ವರ್ಷ ಕಮ್ಮಿ ಆಗಿರ್ಬೋದು, ಮತ್ತೆ ಮುಂದಿನ ವರ್ಷಕ್ಕೆ ಅಷ್ಟೇ ಆಗಿರುತ್ತೆ, ಹೋಗ್ತಾ ಇರುತ್ತೆ. ರೀಪ್ಲಾಂಟಿಂಗ್ ಮಾಡ್ತಾ ಇರ್ತೀವಿ. ಯಾಕೆ ಹೆಚ್ಚಾಗಿ ಕಾಳುಮೆಣಸು ಹೋಗುತ್ತೆ ಅಂತೀರಿ? ಅತಿಯಾದ ಮಳೆ ಮತ್ತೆ ರೂಟ್ ಝೋನ್ನ ನಾವು ನೀಟಾಗಿ ನೋಡ್ಕೊಳ್ದಿರೋ ಅಂಥದ್ದು. ಮೆಣಸು ರೋಗ ಬರೋದಕ್ಕೆ ಕಾರಣನೇ ಬೇರು ಮತ್ತೆ ಬೀಳು ಬಳ್ಳಿ ಅಂತ ಹೇಳ್ತೀವಿ. ಮೇಲಿಂದ ನೆಲಕ್ಕೆ ಟಚ್ ಆಗಬಾರ್ದು ಬಳ್ಳಿ, ಅದರಿಂದ ರೋಗಗಳು ಹೆಚ್ಚಾಗಿ ಸಾಯ್ತವೆ. ಆ ಕಾರಣಕ್ಕಾಗಿ ಹೆಚ್ಚಾಗಿ ಸಾಯುತ್ತೆ. ಹೌದು. ನೀವು ಕಾಳುಮೆಣಸನ್ನು ಹಾಕೊಂಡು ಎಷ್ಟು ವರ್ಷ ಆಯ್ತು? ಕಾಳುಮೆಣಸು ಅಂತಂದ್ರೆ ನಾವು ಚಿಕ್ಕ ಹುಡುಗರಿಂದ ನೋಡಿದ್ವಿ, ಆದ್ರೆ ಈ ತರ ಹೈಬ್ರಿಡ್ ವೆರೈಟಿಗಳು ಇರಲಿಲ್ಲ. ಆದಿ ಮೆಣಸು ಅಂತೇಳಿ ನಮ್ಮ ತಾತನ ಕಾಲದೆಲ್ಲ ಸುಮ್ಮನೆ ಏಲಕ್ಕಿ ತೋಟಗಳಿತ್ತು ಮುಂಚೆ, ಕಾಫಿ ಮಾಡೋಕ್ಕಿಂತ ಮುಂಚೆ. ಅಲ್ಲಿ ನ್ಯಾಚುರಲ್ ಆಗಿ ಬರ್ತಾ ಇತ್ತು ದಪ್ಪ ಕಾಳು, ಮತ್ತೆ ಅದಕ್ಕೆ ಗೊಬ್ಬರ ಏನೂ ಇರಲಿಲ್ಲ. ಫಸಲು ಕಮ್ಮಿ ಬರ್ತಾ ಇತ್ತು, ಇಳುವರಿ ಕಮ್ಮಿ ಬರ್ತಾ ಇತ್ತು. ಆಮೇಲೆ ಇತ್ತೀಚೆಗೆ ಡೆವಲಪ್ ಆಯಿತು. ಕೇರಳ ಇನ್ಸ್ಟಿಟ್ಯೂಟ್ ಅವರು, ಇವರು ನಮ್ಮ IIHR ಅವರೆಲ್ಲ ಡೆವಲಪ್ ಮಾಡಿ ಪಣಿಯೂರು 1, 2, 3 ಈ ಥರ ಶ್ರೀಕರ, ಶುಭಕರ ಈ ಥರ ತಳಿಗಳನ್ನ ಡೆವಲಪ್ ಮಾಡಿಕೊಟ್ರು. ಅದನ್ನು ನಮ್ಮ ಸ್ಪೈಸಸ್ ಬೋರ್ಡ್ ನರ್ಸರಿಗಳಿದೆ ನಮ್ಮ ಸಕಲೇಶಪುರದಲ್ಲಿ, ದೋಡಿಗಲ್ಲಲ್ಲಿರುವಂಥ ನರ್ಸರಿ, ಮತ್ತು ಯಸ್ಲೂರ್ಲೊಂದಿದೆ ನರ್ಸರಿ, ಮತ್ತು ಐಗೂರು ಅಂತೇಳಿ ಕೊಡಗು ಸೋಮವಾರಪೇಟೆ ಭಾಗದಲ್ಲಿದೆ. ಅಲ್ಲಿಂದ ICAR ಅವರು ಮತ್ತು ತೋಟಗಾರಿಕೆ ಇಲಾಖೆಯವರು ಡೆವಲಪ್ ಮಾಡಿ ಕೊಟ್ಟರು. ಅದನ್ನು ನಾಟಿ ಮಾಡಿದ್ವಿ. ಮತ್ತು ಕೆಲವು ಬಳ್ಳಿಗಳನ್ನ, ತುಂಬ ಚೆನ್ನಾಗಿದ್ದ ಬಳ್ಳಿಗಳನ್ನ ಬೇರೆ ಬೇರೆ ದೊಡ್ಡ ದೊಡ್ಡ ತೋಟಗಳು ಮುಂಚೆಯಿಂದಲೇ ಶುರು ಮಾಡಿದ್ರು. ಅದನ್ನು ಸ್ವಲ್ಪ ಬಳ್ಳಿಗಳನ್ನ ತಂದು ಹಾಕಿ ಬೆಳೀತಾ ಇದ್ವಿ. ಇವಾಗೆಲ್ಲ ನಾವು ನರ್ಸರಿಯಿಂದಲೇ ಪರ್ಚೇಸ್ ಮಾಡ್ತೀವಿ. ಇಲ್ಲಾಂದರೆ ನಾನು ನನ್ನ ತೋಟಕ್ಕೆ ಏನು ಬೇಕೋ ಅಷ್ಟು ಬಳ್ಳಿನ ನಾನೇ ಬೆಳಿತೀನಿ. ಸಾಧ್ಯವಾಗಲಿಲ್ಲ ಅಂತಂದ ಪಕ್ಷದಲ್ಲಿ ನರ್ಸರಿಯಿಂದನೇ ಸರ್ಟಿಫೈಡ್ ಸಸಿಗಳನ್ನೇ ತಂದು ಹಾಕೋದು ನಾನು. ಈ ಲೋಕಲ್ ನರ್ಸರಿ ಎಲ್ಲಿ ಸಿಗುತ್ತೆ, ರೋಡ್ ಸೈಡ್ ಇರುತ್ತೆ ನರ್ಸರಿ ಮಾಡಿರ್ತಾರೆ, ಹಣಕ್ಕೆ ಮಾರೋರ ಹತ್ರ ನಾನು ಎಲ್ಲೂ ಒಂದು ಬಳ್ಳಿನೂ ಇಲ್ಲಿವರೆಗೂ ನನ್ನ ತೋಟದೊಳಗೆ ಹಾಕಿಲ್ಲ, ಹಾಕೋದು ಇಲ್ಲ ಮುಂದೇನು. ನನಗೆ ಸರ್ಟಿಫೈಡ್ ಏನಿದೆ ಅದು ಅದ್ರ ಮೇಲೆ ನನಗೆ ವಿಶ್ವಾಸ. ಸರ್ಕಾರದ ಇರ್ಬೋದು, ಪ್ರೈವೇಟ್ ಇರ್ಬೋದು, ಸರ್ಟಿಫೈಡ್ ನರ್ಸರಿಗಳಿದ್ರೆ ಮಾತ್ರ ತಗೊಂಡು ನಾನು ನಾಟಿ ಮಾಡ್ತೀನಿ. ಈಗ ಯಾವ್ಯಾವ ತಳಿಯ ಮೆಣಸನ್ನು ಬೆಳ್ಕೊಂಡಿದ್ದೀರಿ ನೀವು? ನನ್ನ ಹತ್ರ ಎಲ್ಲ ತಳಿನೂ ಇದೆ ಸರ್, ಮಿಕ್ಸ್ ಇದೆ. ಹೆಚ್ಚು ಪಣಿಯೂರ್ ಇದೆ, ಪನ್ನೀರ್ 1, 2 ಇದೆ, ಕರಿಮುಂಡನೂ ಇದೆ, ಶ್ರೀಕರ, ಶುಭಕರ, ಪಂಚಮಿ, ಪೌರ್ಣಮಿ, ಈ ಥರ ಹೊಸದು ಯಾವ್ದಾವ್ದು ಬರುತ್ತೆ. ಈಗ ಹೊಸ ವೆರೈಟಿಗಳು ಬಂದಾಗ ಒಂದು 50 ಗಿಡ ಅಷ್ಟೇ ಕೊಡ್ತಾರೆ, 30 ಗಿಡ 25 ಗಿಡ ಒಬ್ಬ ರೈತರಿಗೆ ಇದು ಮಾಡ್ತಾರೆ. ಅದನ್ನು ಹಾಕಿರ್ತೀವಿ. ಟೋಟಲ್ ಆಗಿ ಇಷ್ಟು ತಳಿದು ಇಷ್ಟೇ ಗಿಡ ಇದೆ ಅಂತ ಕೌಂಟ್ ಮಾಡೋಕ್ಕಾಗಲ್ಲ ಸರ್. ಅಂದರೆ ಪಣಿಯೂರ್ ತಳಿಗಳಲ್ಲಿ ಒಳ್ಳೆ ಕಾಳು ದಪ್ಪ ಮತ್ತು ಉದ್ದ ಬರೋ ಅಂತ ಇದಿದೆ, ಮತ್ತು ಸ್ವಲ್ಪ ರೋಗನೂ ಜಾಸ್ತಿ. ಈ ನಾಟಿಗೆ ಬಳಸಬೇಕಾದಂಥ ಸಸಿಗಳ ಬಗ್ಗೆ ಆಗಲೇ ಬಹಳ ಚೆನ್ನಾಗಿ ಹೇಳ್ತಾ ಇದ್ರಿ ನೀವು. ನಾವು ಸಸಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ
ಅದರಲ್ಲೂ ಕೂಡ ಈ ಮೆಣಸಿನ ಸಸಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ನಮ್ಮ ಆಯ್ಕೆ ಹೇಗಿರಬೇಕು? ನಮ್ಮ ಆಯ್ಕೆ ಅಂದರೆ ಮೊದಲು ನಾವು ಒಂದು 1000 ಬುಟ್ಟಿ ತಗೊಳ್ತೀವಿ ಅಂತಂದರೆ ಒಂದು 4-5 ಬುಟ್ಟಿ ವೇಸ್ಟ್ ಆದರೂ ಪರವಾಗಿಲ್ಲ, ಪೂರ್ತಿ 3 ಗಿಡ ಇದ್ರೆ 3 ಗಿಡನೂ ಕಿತ್ತು ನೋಡಬೇಕು. ಅಲ್ಲಿ 3 ಬಳ್ಳಿನೂ ಕಿತ್ತು ನೋಡಿ ಬೇರು ಹೇಗಿದೆ, ಯಾವ ರೀತಿ ಅದು ಮಣ್ಣೊಳಗೆ ಸೇರ್ಕೊಂಡಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಕೆಲವು 3 ಕಡ್ಡಿ ಇರುತ್ತೆ, 3 ಚಿಗುರು ಕಾಣಿಸ್ತಾ ಇರುತ್ತೆ, ಬೇರ್ಗಳೇ ಇರಲ್ಲ. ಆ ಥರ ತಂದಾಗ ತುಂಬ ನಷ್ಟ ಆಗುತ್ತೆ. ನಷ್ಟ ಅಂದರೆ ಗಿಡ ಹೋದರೆ ತಂದಾಕ್ಬೋದು 10 ರೂಪಾಯಿ 20 ರೂಪಾಯಿ ವಿಷಯ ಅಷ್ಟೇ. ಒಂದು ವರ್ಷದ ಬೆಳೆ ನಮಗೆ ನಷ್ಟ ಆಗುತ್ತೆ. ಈಗ ತುಂಬ ರೇಟ್ ಇರೋದ್ರಿಂದ ಪ್ರತಿ ದಿನನೂ ಮೆಣಸಿಗೆ ನಾವು ಕಾಪಾಡಲೇಬೇಕಾಗುತ್ತೆ. ಅದು ಮತ್ತೆ ಒಂದು 6ರಿಂದ 8 ಎಲೆ ಅಂತ ಮಿನಿಮಮ್ ಇರಬೇಕು, ಅಷ್ಟು ಚಿಗುರು ಬಂದಿರಬೇಕು. ಆ ಥರ ಗಿಡಗಳನ್ನ ನಾಟಿ ಮಾಡಬೇಕು. ಅಂಥವನ್ನ ಆಯ್ಕೆ ಮಾಡ್ಕೊಂಡು ನಾಟಿ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಯಾವ ಕಾಲದಲ್ಲಿ ನಾಟಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತೀರಿ? ಮಳೆ ಇಲ್ಲಿ ತುಂಬಾ ವಿಪರೀತ ನಮ್ಮ ಮಲೆನಾಡಲ್ಲಿ. ಕೆಲವು ಟೈಮು ನಾವು ಜೂನ್ ಜುಲೈ ಟೈಮಲ್ಲಿ ಮಳೆ ಗ್ಯಾಪ್ ಕೊಟ್ಟಾಗಲೇ ಹಾಕ್ತಿವಿ. ಹೆಚ್ಚು ಮಳೆ ಆದರೆ ಸಾಯೋ ಚಾನ್ಸಸ್ ಇರುತ್ತೆ. ಸೆಪ್ಟೆಂಬರ್ ಅಕ್ಟೋಬರು ತುಂಬ ಒಳ್ಳೆ ಸಮಯ. ಮಳೆ ಮತ್ತೆ ಮುಂಗಾರು ಚೆನ್ನಾಗಿ ಬಿದ್ದು ಹಿಂಗಾರು ಚೆನ್ನಾಗಿ ಬಿದ್ದಾಗ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ನಾವು ಇರಿಗೇಷನ್ ಮಾಡ್ತೀವಿ, ಫೆಬ್ರವರಿಯಿಂದ ಶುರು ಮಾಡಿಬಿಡ್ತೀವಿ. ಒಂದು 2 ತಿಂಗಳು ಟೆಸ್ಟ್ ಇರುತ್ತೆ. ಡಿಸೆಂಬರ್ ಫಸ್ಟ್ ವೀಕಿಗೆ ಮಳೆ ನಿಲ್ಲುತ್ತೆ, ಡಿಸೆಂಬರ್ ಜನವರಿಗೆ ಪ್ರೆಸ್ ಆಗುತ್ತೆ. ಒಣಗಿದ್ಮೇಲೆ ಮತ್ತೆ ಫೆಬ್ರವರಿ ಲಾಸ್ಟ್ ವೀಕಿಂದ ಮಾರ್ಚ್ ಫಸ್ಟ್ ವೀಕಿಂದ ಇರಿಗೇಷನ್, ಹೊಸ ಇರಿಗೇಷನ್ ಮಾಡ್ತೀವಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತೀವಿ. ನಾಟಿಯನ್ನ ಮಾಡುವಂತಹ ಕ್ರಮ ಹೇಗೆ, ಅದ್ರ ಬಗ್ಗೆ ಹೇಳಿ. ನಾಟಿ ಯಾವತ್ತೂ ನೀವು ಉತ್ತರ ದಿಕ್ಕಿಂದ ಗಿಡಗಳನ್ನ ಕೂರಿಸ್ಬೇಕು. ಉತ್ತರ ದಿಕ್ಕಿಂದ ಅಂತಂದ್ರೆ ಪೂರ್ವ ದಿಕ್ಕಿಂದ ಬಿಸಿಲು ಬೀಳಬಾರ್ದು, ಪಶ್ಚಿಮ ದಿಕ್ಕಿಂದ ಬಿಸಿಲು ಬೀಳಬಾರ್ದು. ಯಾಕೆ ತುಂಬಾ ಅದು ಸೂಕ್ಷ್ಮ ಇರುತ್ತೆ, ಬಿಸಿ ಇರುತ್ತೆ. ಉತ್ತರ ದಿಕ್ಕಿಂದ ಆಗಿದಾಗ ಅದು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ, ಯಾವ ಕಡೆಗೆ ಹಬ್ಬೇಕು ಅನ್ನೋದನ್ನ ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಮತ್ತೆ ಗುಂಡಿನ 1.5 ಅಡಿ ಅಗಲ 1.5 ಅಡಿ ಆಳ ಅಷ್ಟು ಮಾಡಿ ಕಾಂಪೋಸ್ಟ್ ತುಂಬಿ ಅದ್ರ ಮೇಲೆ ಮಣ್ಣು ಜೊತೆ ಮಿಕ್ಸ್ ಮಾಡಿ 1 ವಾರ ಬಿಟ್ಟು ನಟ್ರೆ ತುಂಬಾ ಚೆನ್ನಾಗಿ ಬೇರೆ ಕೊಡುತ್ತೆ. ಬಳ್ಳಿಯನ್ನ ಕಟ್ಟಬೇಕಾಗುತ್ತೆ. ಚಿಕ್ಕ ಬಳ್ಳಿ ಆದ್ರೂ ಬೇಡ, ಹಬ್ಬಕ್ಕೆ ಶುರು ಆದ್ಮೇಲೆ ಕಟ್ಟಬೇಕಾಗುತ್ತೆ. 1 ವರ್ಷ 2 ವರ್ಷ ಕಟ್ಟಿದ್ರೆ ಮತ್ತೆ 3ನೇ ವರ್ಷದಿಂದ ಕಟ್ಟ ಇದೇನಿಲ್ಲ, ಅದೇ ಇದಿರುತ್ತೆ, ಹಬ್ಕೊಳ್ಳುತ್ತೆ. ಬಟ್ ನೀವು ಬ್ರೂಡ್ ಝೋನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಬೇರು ಸಾಯಕ್ಕೆ ಶುರುವಾದ್ರೆ ಹಬ್ಬಿರೋ ಅಂತ ಬೇರುಗಳು, ಮರಗಳನ್ನ ಕಚ್ಚಿರೋ ಅಂತ ಬೇರುಗಳು ಬಿದ್ದೋಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಬೀಳು ವಾಪಸ್ ಬಿದ್ದೋಗುತ್ತೆ. ಹಂಗಾಗಿ ಸ್ವಲ್ಪ ನಿಗಾ ಮಾಡ್ಬೇಕು ಅದ್ರ ಬಗ್ಗೆ. ಆ ತರ ಬಳ್ಳಿಗಳಿಗೆ ಮತ್ತೊಂದ್ಸಲ ನೀವೇನಾದ್ರೂ ಡೌಟ್ ಇದ್ರೆ ಅದಕ್ಕೆ ಎತ್ತರ ಇದ್ರು ಏಣಿ ಹಾಕಿ ಕಟ್ಟಿ ಉಳಿಸ್ಕೊಳ್ಳೋದು, ಮತ್ತೆ ಇಲ್ಲಿ ಟ್ರೀಟ್ ಮಾಡ್ಬಿಟ್ಟು ಮತ್ತೆ ರೀಡೆವಲಪ್ಮೆಂಟ್ ಮಾಡೋದು ಬೇರುಗಳನ್ನ ಅನುಕೂಲ. ಈ ಮೆಣಸಿನ ಬಳ್ಳಿಗಳು ಏನಿದ್ದಾವೋ ಇವು ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಮತ್ತೆ ಬಹಳ ಮುಖ್ಯವಾಗಿ ಈ ಮೆಣಸಿನ ಬಳ್ಳಿಯನ್ನ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಏರು ಮಡಿಗಳಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ವಿಜ್ಞಾನಿಗಳು ಮತ್ತೆ ಕೃಷಿಕರು ಹೇಳ್ತಾರೆ. ತಮ್ಮ ಅನುಭವದಲ್ಲಿ ಏನನ್ಸುತ್ತೆ? ಹೌದು, ಈ ನೀರು ಅಂತಂದ್ರೆ ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟೇ ಮಾತ್ರ ಒಳ್ಳೆಯದು. ಹೆಚ್ಚು ನೀರಾದ್ರೆ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏರು ಮಡಿ ತುಂಬಾ ಒಳ್ಳೆಯದು, ಆದರೆ ನೀರು ಕೊಡೋ ವ್ಯವಸ್ಥೆಗಳಿರಬೇಕು. ತುಂಬ ಮೇಲೆ ನೆಟ್ಟಾಗ ನಮಗೆ ಭೂಮಿ ಕೆಳಗಡೆ ಇರುತ್ತೆ, ಭೂಮಿಯಿಂದ ಮಾಯಿಶ್ಚರ್ನ ಎಳ್ಕೊಳಕ್ ಆಗಲ್ಲ. ಅದಕ್ಕೆ ನೀವು ಇರಿಗೇಷನ್ ಡ್ರಿಪ್ ಈ ತರ ಇದ್ರೆ ಎಷ್ಟು ಹೈಟ್ ಆಗುತ್ತೆ ಅಷ್ಟು ಏರ್ಮಡಿ ಮಾಡೋದು ತುಂಬಾ ಅನುಕೂಲ ಆಗುತ್ತೆ. ಏರ್ಮಡಿದಲ್ಲಿ ಮಾಡಿ ಅದನ್ನ ನೆಡ ಅಂತದ್ದು ಹೆಚ್ಚು ಸೂಕ್ತ. ಹೌದು, ಅದ್ರ ಬುಡಕ್ಕೆ ನೀರು ತಲುಪೋ ವ್ಯವಸ್ಥೆ ಇರಬೇಕು. ಯಾಕೆ ಅಂತಂದ್ರೆ ನೆಲದಲ್ಲಿ ಹಾಕಿದಾಗ ನೆಲದಲ್ಲಿರೋ ಮಾಯಿಶ್ಚರ್ ಬೇರೆ, ಏರ್ಮಡಿ ಆದಾಗ ಅಲ್ಲಿಗೆ 1 ಅಡಿ 1.5 ಅಡಿ ಗ್ಯಾಪ್ ಆಗಿರುತ್ತೆ. ಅಲ್ಲಿಂದ ಅಲ್ಲಿಗೆ ಆ ಬೇರುಗಳು ಅಷ್ಟು ಬಂದಿರಲ್ಲ, ಅಲ್ಲಿಗೆ ಎಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಈ ಒಂದು ಮೆಣಸನ್ನ ನಾಟಿ ಮಾಡಿದ ಮೇಲೆ ಆ ನಂತರದ ದಿವಸಗಳಲ್ಲಿ ಅಷ್ಟಾಗಿ ಅದ್ರ ಬಗ್ಗೆ ಗಮನವನ್ನು ಹರಿಸೋದಿಲ್ಲ. ಯಾಕೆಂದ್ರೆ ಅದ್ರ ಪಾಡ್ಗದು ಬೆಳೆಯುತ್ತೆ ಬಿಡು, ಆಸರೆ ಮರ ಇದೆ ಅದಕ್ಕೆ ಹಬ್ಕೊಂಡು ಹೋಗುತ್ತೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಅದು ಹಾಗಲ್ಲ, ನಿರ್ವಹಣೆ ಮಾಡಿದ್ರೆ ಎಲ್ಲವೂ ಕೂಡ ಹೆಚ್ಚು ಕಾಲ ಬದುಕುತ್ತೆ, ಬಾಳುತ್ತೆ, ಮತ್ತೆ ನಮಗೆ ಒಳ್ಳೆ ಇಳುವರಿಯನ್ನು ಕೂಡ ನೀಡುತ್ತೆ. ಈ ನಿಟ್ಟಿನಲ್ಲಿ ವರ್ಷದಲ್ಲಿ ಕೆಲವೊಂದು ಕಾಲಗಳಲ್ಲಿ ಅದಕ್ಕೆ ಬೇಕಾದಂತಹ ಅಗತ್ಯವಾದಂತಹ ಕೆಲವೊಂದು ಕೆಲಸಗಳನ್ನ ಮಾಡಲೇಬೇಕಾಗುತ್ತೆ. ನೀವು ಏನೇನು ಕೆಲಸವನ್ನ ಮಾಡ್ತಾ ಇದ್ರಿ, ಯಾವ್ಯಾವ ಸಂದರ್ಭದಲ್ಲಿ ಏನನ್ನ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಹೇಳಿ. ಮೊದಲಿಗೆ ನಾವು ಫೆಬ್ರವರಿ ಕೊನೆ ವಾರ ಇಲ್ಲ ಮಾರ್ಚ್ ಮೊದಲನೇ ವಾರದಲ್ಲಿ ನೀರಿನ ವ್ಯವಸ್ಥೆ ಅಂತೂ ಪಕ್ಕ ಮಾಡ್ಕೊಳ್ತೀವಿ. ಮೆಣಸೆಲ್ಲ ಕುಯ್ದಾದ್ಮೇಲೆ ಆಮೇಲೆ ಗೊಬ್ಬರ ಹಾಕ್ತೀವಿ, ಸುಣ್ಣ ಹಾಕ್ತೀವಿ, ಜೊತೆಗೆ ಸ್ವಲ್ಪ ಗೊಬ್ಬರ ಹಾಕ್ತೀವಿ. ಫಸ್ಟ್ ರೌಂಡ್ ಗೊಬ್ಬರ ಹಾಕ್ತೀವಿ 19 ಈ ಥರದ್ದು. ಆಮೇಲೆ 1 ರೌಂಡ್ ಔಷಧಿ ಹೊಡಿತೀವಿ, ಯಾವುದು ಮೈಲ್ತುತ್ತು ಸುಣ್ಣ ಬೋರ್ಡನ ಮಿಕ್ಸರ್ ಹೊಡಿತೀವಿ. ಅಕಸ್ಮಾತ್ ಕೀಟದಿಂದ ಬರುವಂಥ ರೋಗಗಳೇನಾದ್ರು ಕಾಣಿಸ್ತಾ ಇದ್ದರೆ, ಕೀಟ ಬಾಧೆ ಏನಾರು ಇದ್ದರೆ ಇನ್ನೊಂದು ಯಾವ್ದಾದ್ರು ಪೆಸ್ಟಿಸೈಡ್ ಹೊಡಿತೀವಿ. ಯಾಕೆ ಅಂತಂದರೆ ಪೆಸ್ಟಿಸೈಡು ಬೇರನ್ನು ಸಾಯಿಸೋಕ್ಕಾಗಲ್ಲ, ಪೆಸ್ಟ್ಗಳು ಮೇಲೆ ಅರ್ಧ ಬಳ್ಳಿಯಿಂದ ತೂತು ಮಾಡಿ ಅರ್ಧ ಬಳ್ಳಿನ ಸಾಯಿಸ್ಬಿಡ್ತವೆ. ಅದು ನೋಡಿದಾದ್ಮೇಲೆ ಮುಂಗಾರು ಶುರುವಾಗೋ ಟೈಮಲ್ಲಿ ಮತ್ತೆ ಇನ್ನೊಂದು ರೌಂಡ್ ಗೊಬ್ಬರ ಕೊಟ್ಟು ಇರಿಗೇಷನ್ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಪ್ರತಿ 15 ದಿನಕ್ಕೊಂದು ಸಲ 50ರಿಂದ 60 ಲೀಟರ್ ಪ್ರತಿಯೊಂದು ಗಿಡದ ಬುಡಕ್ಕೂ ಹಾಕ್ತೀವಿ. ಅಕಸ್ಮಾತ್ ಗಿಡ ಸತ್ತೋಗಿದ್ರೆ ನಾನು 2 ವರ್ಷದ ಗಿಡನ ಇಟ್ಕೊಂಡಿರ್ತೀನಿ, ಉದ್ದ ಹೈಟ್ ಬಂದಿರೋ ಅಂತ ಗಿಡಗಳನ್ನ. ಮುಂಗಾರು ಮಳೆ ಬಿದ್ದ ತಕ್ಷಣ ಇರಿಗೇಷನ್ ಇರುತ್ತಲ್ಲ, ಮತ್ತೆ ನಾವು ಮರುನಾಟಿ ಮಾಡ್ಬಿಡ್ತೀವಿ. ಹೋಗಿರೋದಕ್ಕೆ ಎಲ್ಲೂ ಗ್ಯಾಪ್ ಬಿಡಲ್ಲ, ಅಕ್ಟೋಬರ್ ನವೆಂಬರ್ ವರೆಗೂ ಕಾಯಲ್ಲ. ಅದು ನಾವು ಮುಂಗಾರು ಮಳೆ ಬಿದ್ದಾಗ ಮತ್ತೆ ಜೋರ್ ಮಳೆ ಹಿಡಿಯೋದಕ್ಕೆ ನಿಮಗೆ ಒಂದು 2 ತಿಂಗಳು ಟೈಮ್ ಬರುತ್ತೆ. ಅಷ್ಟರೊಳಗೆ ಅದು ಬೇರ್ ಕೊಟ್ಟು ದೊಡ್ಡದಾಗ್ಬಿಡುತ್ತೆ. ಮಳೆನ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡ್ರೆ ಮಳೆಯಲ್ಲಿ ಏರ್ ಮಡಿ ಹಾಕಿ ಮಲ್ಚಿಂಗ್ ಮಾಡ್ತೀವಿ, ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತೀವಿ. ಕೆಲವು ಕಡೆ ಏರ್ ಮಡಿ ಇದ್ದ ಕಡೆ ನಾವು ಹೈಟ್ ಇರೋ ಕಡೆ ನಾವು ಏನು ಮಾಡೋಕ್ಕೋಗಲ್ಲ, ಡೌನ್ ಇರೋ ಕಡೆ
ನೀರು ನೇರವಾಗಿ ಬುಡಕ್ಕೆ ಬೀಳ್ದಾಗೆ ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡ್ತೀವಿ. ತೆಳುವಾದ ಪ್ಲಾಸ್ಟಿಕ್, ನರ್ಸರಿ ಪ್ಲಾಸ್ಟಿಕ್ ಅಂತ ಬರುತ್ತೆ ಕವರಿಂಗ್ ಮಾಡೋದು, ಆ ಥರದ್ದು. ಇಲ್ಲಾಂದರೆ ನಮ್ಮದೇ ಗೊಬ್ಬರಗಳ ಚೀಲಗಳದ್ದೇ ಸುಮಾರು ಉಳಿದಿರುತ್ತೆ, ಎಷ್ಟಾಗುತ್ತೆ ಅಷ್ಟು ಮುಚ್ಚಿರ್ತೀವಿ. ಬೇಸಿಗೆ ಟೈಮಲ್ಲಿ ಕಂಪಲ್ಸರಿ ತರಗಾಕ್ಬಿಡ್ತೀವಿ. ಕಾಫಿ ಕುಯ್ದಾದ ಕೂಡಲೇ ಬುಡಕ್ಕೆ ತರಗನ ಮುಚ್ಚಿರ್ತೀವಿ. ಮೆಣಸು ಕುಯ್ದಾಗಲೂ ಮತ್ತು ಅಕಸ್ಮಾತ್ ಏನಾದ್ರು ಆ ಕಡೆ ಈ ಕಡೆ ಚೆಲ್ಲಿರುತ್ತೆ, ಮತ್ತೊಂದು ಸಲ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಬುಡಕ್ಕೆ ಹಾಕ್ಕೊಳ್ತೀವಿ. ಬುಡಕ್ಕೆ ಹಾಕ್ಕೊಂಡು ಮತ್ತೆ ಮುಂಗಾರು ಶುರು ಆದ ಕೂಡಲೇ ಮತ್ತೊಂದು ಸ್ಪ್ರೇ ಶುರು ಮಾಡ್ಕೊಳ್ತೀವಿ. ಬೋರ್ಡೋ ಹೊಡೆಯೋಕ್ಕಿಂತಲೂ ಮುಂಚೆ ನಾವು ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೊಡಿತೀವಿ. ಪೆಪ್ಪರ್ ಸ್ಪೆಷಲ್ ಅಂತ ಬರುತ್ತೆ, ಅದು ಹೊಡಿತೀವಿ. ಅದು ಹೊಡೆದ್ಮೇಲೆ ಒಂದು 15 ದಿನ ಗ್ಯಾಪ್ ಕೊಟ್ಬಿಟ್ಟು ಬೋರ್ಡನ್ನು ಸಿಂಪಡಣೆ ಮಾಡ್ತೀವಿ. ಯಾಕೆ ಅಂತಂದರೆ 15 ದಿನ ಗ್ಯಾಪ್ ಯಾಕೆ ಕೊಡ್ತೀವಿ ಅಂತಂದರೆ ಅದು ತೊಗೊಳೋದಕ್ಕೆ 15 ದಿನ ಗ್ಯಾಪ್ ಬೇಕಾಗುತ್ತೆ. ಮತ್ತು ಬೋರ್ಡ ಹೊಡೆದ್ಬಿಟ್ಟು ಬೇರೆ ನೀವು ಕೆಮಿಕಲ್ನ ಯಾವ್ದಾದ್ರು ಹೊಡೆದ್ರೆ ಅದು ತೊಗೊಳ್ಳೋ ಚಾನ್ಸಸ್ ಕಮ್ಮಿ, ಎಲೆಗಳು ತೊಗೊಳ್ಳೋ ಚಾನ್ಸಸ್ ಕಮ್ಮಿ ಇರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ ಆಗಲಿ ಯಾವುದಾಗಲಿ. ಆಮೇಲೆ ಮತ್ತೊಂದು ರೌಂಡ್ ಗೊಬ್ಬರ ಕೊಟ್ಟು ಬುಡ ಎಲ್ಲ ಕ್ಲೀನ್ ಮಾಡ್ತೀವಿ. ಬರೀ ಕೈಯಿಂದ ಮಾಡ್ತೀವಿ ನಾವು, ಯಾವುದೇ ದೆಬ್ಬೆ ಈ ಥರ ಕುಡ್ಲು ಈ ಥರ ಹರಿತವಾದ ಆಯುಧಗಳನ್ನ ಬಳಸಲ್ಲ, ಕೈಯಿಂದನೇ ಮಾಡಬೇಕು. ಯಾಕೆಂದರೆ ಬೇರೆಗೆ ಅದು ಒಂದು ಚೂರು ಕೂಡ ಡ್ಯಾಮೇಜ್ ಆಗಬಾರ್ದು, ಎಸ್ಪೆಷಲಿ ಮಳೆಗಾಲದಲ್ಲಿ. ಹೆಚ್ಚು ಮಳೆ ಇದ್ದಾಗ ಅದೇ ಒಟ್ಟಿಗೆ ಮಲ್ಚಿಂಗ್ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ಹೂ ಬರುತ್ತೆ. ಮತ್ತು ಹೂವನ್ನ ಒಂದೇ ಸಮ ಬರಬೇಕು ಅಂತಂದರೆ ಇರಿಗೇಷನ್ ನೀವು ಕೊಡ್ತಾನೇ ಇರಬೇಕು. ಇಲ್ಲ ಅಂತಂದರೆ 2 ಸಲ 3 ಸಲ ಹೂ ಬರುತ್ತೆ, 2 ಸಲ 3 ಸಲ ಹಣ್ಣು ಕಾಯಿ ಬರುತ್ತೆ, ಕುಯ್ಯೋದಕ್ಕೆ ನಿಮಗೆ ತೊಂದರೆ ಆಗುತ್ತೆ. ಆಮೇಲೆ ನೀವು ಇರಿಗೇಷನ್ ಯಾವ ಥರ ಕೊಡ್ತೀರಿ ಅದ್ರ ಮೇಲೆ. ಈಗ ವೇರಿಯೇಷನ್ ಆದರೆ ಒಂದು ಸ್ವಲ್ಪನೂ ನೀರು ಹೆಚ್ಚು ಕಡಿಮೆ ಆದರೆ 2 ಟೈಮು 3 ಟೈಮು ಹೂ ಆಗುತ್ತೆ, ಹಣ್ಣು ಆಗೋಗ್ಲೂ 2 ವೆರೈಟಿ ಆಗಿಬಿಡುತ್ತೆ. ಆವಾಗ ನಿಮಗೆ ಕಟಾವು ಟೈಮಲ್ಲಿ ಸಮಸ್ಯೆ ಆಗುತ್ತೆ. ನೀವು ಮಳೆ ನೆಂಬಿದ್ರೆ ಒಂದೇ ಸಲ ಮಳೆ ಬರೋವರೆಗೂ ಇರಿಗೇಷನ್ ಮಾಡಿಲ್ಲ ಅಂದ್ರೆ ಮಳೆ ನೀರಲ್ಲೇ ಇದು ಮಾಡ್ಕೋಬೇಕು. ನೀವು ಅರ್ಧ ನೀರು ಕೊಟ್ಬಿಡೋದು ಮತ್ತು ಅರ್ಧ ಮಳೆ ಕಾಯೋದಾದರೆ 2 ವೆರೈಟಿಲಿ ಇದಾಗುತ್ತೆ. ಒಂದು ಈಚು ಹೂ ಆಗೋ ಟೈಮಲ್ಲಿ ಒಂದು ಕಾಯಿ ಬಲ್ತೋಗಿರುತ್ತೆ, ಆ ಥರ ಆಗುತ್ತೆ. ಇನ್ನು ಮತ್ತೆ ಕಾಂಪೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಟೈಕೋಡರ್ಮಾ ಸೂಡೋಮೋನಾಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕಿಂತಲೂ ಮುಂಚೆ AMC ಅಂತ ಹಾಕ್ತೀವಿ, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಟಿಯಮ್ ಅಂತ ಒಂದು ಬ್ಯಾಕ್ಟೀರಿಯಾ. ಅದನ್ನು 1 kg ಬೆಲ್ಲ, 1 kg ದ್ವಿದಳ ಧಾನ್ಯದ ಹಿಟ್ಟು, ಒಂದು 5 kg ಸಗಣಿ, ಒಂದು 2 ಲೀಟ್ರು ಗಂಜಲ ಹಾಕ್ಬಿಟ್ಟು ಒಂದು ವಾರ ಇಡ್ತೀವಿ ಒಂದು ಬ್ಯಾರ್ಲಲ್ಲಿ. ಆಮೇಲೆ ಹಾಕೋಕ್ಕೆ ಒಂದು 24 ಗಂಟೆ ಇದೆ ಅಂದಾಗ ಒಂದು 2 ಲೀಟ್ರು ಇಲ್ಲ 2 kg ಅಷ್ಟು ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಬುಡಕ್ಕೆ ಒಂದು 5ರಿಂದ 10 ಲೀಟ್ರು, ದೊಡ್ಡ ಬೆಳ್ಳಿ ಆದರೆ 10 ಲೀಟ್ರು ಬಿಡ್ತೀವಿ. ಬಿಟ್ಟಾದಮೇಲೆ ನಾವು ಕಾಂಪೋಸ್ಟು ಟೈಕೋಡರ್ಮಾ ಸೂಡೋಮೋನಾಸ್ನ ಮಿಕ್ಸ್ ಮಾಡಿ ನಮ್ಮ ಗೊಬ್ಬರಗಳನ್ನ ಇಟ್ಕೊಂಡಿರ್ತೀವಿ. ನಮ್ಮ ಮನೆಯದೇ ಒಂದು 5-6 ಟ್ರ್ಯಾಕ್ಟರ್ ಗೊಬ್ಬರ ಸಿಗುತ್ತೆ, ಒಂದು 10 ಟ್ರ್ಯಾಕ್ಟರ್ನ ಹೊರಗಡೆಯಿಂದ ತಂದು ಈ ಬೇಸಿಗೆ ಟೈಮಲ್ಲಿ ನಾವು ಸ್ಟಾಕ್ ಮಾಡಿ ಬೇಸಿಗೆಯಲ್ಲಿ ಮುಚ್ಚಿರ್ತೀವಿ. ಈ ಬೈನೆ ಅಂತ ಬರುತ್ತೆ ನಮ್ಮಲ್ಲಿ, ಆ ಗರಿಗಳನ್ನ ಮುಚ್ತೀವಿ. ಮಾಯಿಶ್ಚರ್ನ ಮೇಂಟೈನ್ ಮಾಡ್ಕೊಂಡಿರ್ತೀವಿ, ಯಾಕೆಂದರೆ ಬ್ಯಾಕ್ಟೀರಿಯಾಗಳು ಸತ್ತೋಗಬಾರ್ದು ಅಂತೇಳಿ. ಮಳೆ ಶುರುವಾದ ಕೂಡಲೇ ಟಾರ್ಪಲ್ ಮುಚ್ಚಿಬಿಡ್ತೀವಿ, ಮಳೆ ಅದಕ್ಕೆ ನೀರು ಜಾಸ್ತಿ ಆಗಬಾರ್ದು ಅಂತ. ಅದಲ್ಲೇ ಡೆವಲಪ್ ಹಾಕೊಂಡು ತುಂಬ ಚೆನ್ನಾಗಿ ಕಂಪೋಸ್ಟ್ ಆಗಿರುತ್ತೆ. ಮತ್ತು ನೇರವಾಗಿ ಎರೆಹುಳನ್ನು ಅಲ್ಲಿಗೆ ಬಿಟ್ಬಿಡ್ತೀವಿ. ತೋಟದಲ್ಲಿರೋದಕ್ಕೆ ಎರೆಹುಳು ತೊಟ್ಟಿ ಮನೆ ಹತ್ರ ಇದೆ, ಜಾಸ್ತಿ ಗೊಬ್ಬರ ಇರೋದ್ರಿಂದ ಅಲ್ಲಿಗೆ ನೇರವಾಗಿ ಎರೆಹುಳನ್ನ ಬಿಟ್ಟು ಅದು ಒಂದು ಟೀ ಪುಡಿ ಥರ ಮಾಡಿರುತ್ತೆ ಗೊಬ್ಬರನ. ಆಮೇಲೆ ಅಕ್ಟೋಬರ್ ನವಂಬರ್ ಟೈಮಲ್ಲಿ ಅದನ್ನು ಹಾಕ್ಕೊಳ್ತೀವಿ. ಅಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ ಅದ್ರ ಕೆಲಸ ಮುಗೀತು, ಫಸಲು ರೆಡಿ ಇರುತ್ತೆ. ನೆಕ್ಸ್ಟ್ ಇನ್ನು ಕಟಾವು ಬರೋವರೆಗೆ ನೋಡ್ಕೊಳ್ಳೋದು. ಸಣ್ಣ ಪುಟ್ಟ ಯಾವುದಾದ್ರು ರೋಗ ಏನಾದ್ರು ಬಂದರೆ ಟ್ರೀಟ್ಮೆಂಟ್ ಮಾಡ್ಕೊತಾ ಇರಬೇಕಾಗುತ್ತೆ. ನಾನು ಯಾವಾಗಲೂ ರೆಡಿ ಇಟ್ಟಿರ್ತೀನಿ. ರೆಡಮಿಲ್ ಅಂತ ಒಂದು ಕೆಮಿಕಲ್ ಯೂಸ್ ಮಾಡ್ತೀನಿ. ತುಂಬ ಡ್ಯಾಮೇಜ್ ಇದ್ದ ಗಿಡಕ್ಕೆ ಒಂದು 5 ಲೀಟ್ರಷ್ಟು ಒಯ್ದುಬಿಟ್ಟು ಒಂದು ಸ್ಪ್ರೇ ಮಾಡ್ತೀವಿ. ಆಮೇಲೆ ನಾವು ಪ್ರತಿ 3 ದಿನ 4 ದಿನಕ್ಕೊಂದು ಸಲ ಪ್ರತಿ ಬಳ್ಳಿನೂ ಮೀಟ್ ಮಾಡ್ತೀವಿ. ಯಾಕೆಂದರೆ ಅದಕ್ಕೆ ಏನಾಗಿದೆ, ಒಂದು ಗಿಡಕ್ಕೆ ಏನಾಗಿದ್ರು ಅಲ್ಲೇ ಔಷಧಿ ಇರುತ್ತೆ, ಅಲ್ಲೇ ರೆಡಿ ಮಾಡ್ತೀವಿ. ಯಾಕೆಂದರೆ ಒಂದು ಗಿಡನ ನೆಗ್ಲೆಕ್ಟ್ ಮಾಡಿದಾಗ ನನಗೆ ಇನ್ನೊಂದು ವಾರ ಬಿಟ್ಟು ಹೋಗಿ ನೋಡಿದ್ರೆ 5 ಗಿಡ 6 ಗಿಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನಾಗಲಿ ನನ್ನ ತಮ್ಮ ಆಗಿರ್ಬೋದು, ನನ್ನ ತಂದೆಯವರಾಗಿರ್ಬೋದು, ಈ ಥರ ಆಗಿದೆ, ನಾನಿಲ್ಲ ಅಂತಂದ್ರು ತೋಟದಲ್ಲಿ ಹೇಳ್ತಾರೆ, ಈ ಥರ ಇಲ್ಲಿ ಈ ಜಾಗದಲ್ಲಿ ಈ ಥರ ಇದೆ, ಏನು ಮಾಡೋದು ಅಂತೇಳಿ. ಮೆಟಾಲಿಕ್ಸೆಲ್ ಮೆಗಾಜಬ್ಬೆ ಆವಾಗ ಕೊನೆ ಹಂತದಲ್ಲಿ ಸಾಯಕ್ಕೆ ಬಂದಿದೆ ಅಂದಾಗ ಮತ್ತೆ ರಿಕವರ್ ಆಗಿದೆ. ನಾನು ತುಂಬ ಗಿಡಗಳು ಅದರಿಂದಲೇ ಉಳ್ಕೊಂಡಿದೆ. ಅದು ಕೊನೆ ಅಂತ ನಮ್ಮದು. ನಾವು ಆಲ್ಮೋಸ್ಟ್ ಆಲು ಆರ್ಗ್ಯಾನಿಕ್ಕೇ ಟ್ರೈ ಮಾಡ್ತೀವಿ. ಆಗಲಿಲ್ಲ ಅಂದಾಗ ನಾವು ಉಳಿಸ್ಕೋಬೇಕು ಅಂದಾಗ ಅದನ್ನ ಇದು ಮಾಡಲೇಬೇಕಾಗುತ್ತೆ, ಅದನ್ನ ಮಾಡ್ಕೊಳ್ತೀವಿ. ಅಲ್ಲಿಗೆ ಆಲ್ಮೋಸ್ಟ್ ಅಲ್ಲೂ ನಮ್ಮದು ಫಸಲು ಬಂದು ನಿಂತಿರುತ್ತೆ. ಇನ್ನು ಜನವರಿ ಫೆಬ್ರವರಿಗೆ ಕಟಾವು ಬರುತ್ತೆ. ಕಟಾವು ಮಾಡೋದಕ್ಕೆ ಜನ ಕರ್ಕೊಂಬಂದು ಮಾಡಿಸ್ಕೊಳ್ತೀವಿ ಎಣ್ಣೆ ಇಟ್ಬಿಟ್ಟು. ಕೆಲವೆಲ್ಲ ಚೆಲ್ಲಿರುತ್ತೆ, ಮತ್ತು ಬೇಗ ಇದು ಮಾಡಿದ್ರು ನೀವು ಕೆಲವರೆಲ್ಲ ನೀರು ಶಾರ್ಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೆಬ್ರವರಿ ಫಸ್ಟ್ ವೀಕಲ್ಲೇ ಇದು ಮಾಡ್ತಾರೆ. ಆಗ ಮಾಡೋದ್ರಿಂದ ಏನಾಗುತ್ತೆ, ಹಕ್ಕಿಗಳ ಸಂಖ್ಯೆಗಳು ಜಾಸ್ತಿ ಆಗಿ ಕಾಳುಗಳನ್ನ ಜಾಸ್ತಿ ತಿನ್ನುತ್ತೆ. ಮೊದಲು ಹಣ್ಣು ಬಂದಿದ್ದನ್ನ ಪೂರ್ತಿ ಹಕ್ಕಿಗಳು ತಿಂದಾಕಿರುತ್ತೆ. ನಾವೇನು ಇದು ಮಾಡ್ಕೊಳ್ತೀವಿ, ಪಕ್ಕದ ಸುತ್ತಮುತ್ತ ಏನೋ ತೋಟದಲ್ಲಿ ಯಾವ ಟೈಮಲ್ಲಿ ಹೂ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದೇ ಟೈಮಲ್ಲಿ ನಾವು ಮಾಡ್ಕೊಳ್ಳೋದು ಅನುಕೂಲ. ಯಾಕೆ ಅಂತಂದರೆ ನನ್ನ ತೋಟ ಒಂದು ಹಣ್ಣಾಗಿದ್ದರೆ ಪ್ರತಿ ಹಕ್ಕಿಗಳು ನನ್ನ ತೋಟದಲ್ಲೇ ಇರುತ್ತೆ. ಇಲ್ಲ ಪಕ್ಕ ತೋಟ ಬೇಗ ಹಣ್ಣಾದರೆ ಇದಾಗುತ್ತೆ. ಇಲ್ಲ ಅಂತಂದರೆ ಅಲ್ಲಲ್ಲಿ ಚೆಲ್ಲಿ ಆ ಕಡೆ ಈ ಕಡೆ ಎಲ್ಲ ತೋಟಗಳಿಗೂ ಹೋಗ್ಕೊಂಡು ಆಗ ಅಷ್ಟೊಂದು ಲುಕ್ಸಾನ್ ಕಾಣಲ್ಲ. ಹೀಗೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಮೆಣಸಿಗೂ ಕೂಡ ನೀರು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ನೀರಿನ ನಿರ್ವಹಣೆಯನ್ನ ಮೆಣಸಿನಲ್ಲಿ ಹೇಗೆ ಮಾಡಬೇಕಾಗುತ್ತೆ? ನೀರು ಅದೇ ಮಳೆಯಲ್ಲಿ ನಿಮಗೆ ನೀರು ಬೇಕಾಗಲಿಲ್ಲ, ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಬಳ್ಳಿ ಸಾಯ ಮಟ್ಟದಲ್ಲಿ ಬೆಳ್ತಾ ಇರುತ್ತೆ. ಈಗ ನನಗೆ ಒಂದು 5 ಎಕರೆ ಏರಿಯಾದಲ್ಲಿ ಕಳೆದ ವರ್ಷ ಒಂದು 32 ಕ್ವಿಂಟಲ್ ಮೆಣಸು ಬೆಳ್ಕೊಂಡಿದ್ದೆ. ಈ ವರ್ಷ ಒಂದು 50ರಿಂದ 60 ಕ್ವಿಂಟಲ್ ಎಕ್ಸ್ಪೆಕ್ಟೇಷನ್ ಇತ್ತು ಬೇಸಿಗೆಯಲ್ಲಿ ನೋಡಿದಾಗ. ನಾನು ಇರಿಗೇಷನ್ ಮಾಡುವಾಗ ಅತಿ ಹೆಚ್ಚು ಮಳೆಯಿಂದ ಬೀಳುಗಳು ಕೆಲವಷ್ಟೇ ಒಂದು 5% ಅಷ್ಟೇ ಬೀಳು ಹಾಳಾಗಿದೆ. ಬೀಳು ತುಂಬ ಚೆನ್ನಾಗಿದೆ. ಫಸಲು ಫುಲ್ಲು ಡ್ರಾಪ್ ಆಗೋಗ್ಬಿಡ್ತು, ಶೀತಕ್ಕೆ ಡ್ರಾಪ್ ಆಗೋಯ್ತು.
ಅವಾಗ ನಾನೇನು ಮಾಡೋಕ್ಕಾಗಲಿಲ್ಲ. ಆಮೇಲೆ CN ಅಂತ ಒಂದು ಗೊಬ್ಬರನ ಇದು ಮಾಡಿದ್ವಿ, ಕ್ಯಾಲ್ಸಿಯಂ ನೈಟ್ರೇಟ್ ಅಂತ. ಅದರಲ್ಲಿ ಭೂಮಿಲಿರೋ ನೈಟ್ರೇಟ್ನ ರಿಲೀವ್ ಮಾಡಿಬಿಡುತ್ತೆ. ಅದು ಹಾಕಿದ್ಮೇಲೆ ಬೀಳ್ಗಳಂತೂ ಬಳ್ಳಿ ಅಂತ ಉಳ್ಕೊಳ್ತು. ಈಗ ಮತ್ತೆ ನಾನು ಅದೇ ಎಸ್ಪಾಸು 3-4 ಟನ್ನಿಗೆ ಹೋಗೋ ಇದರಲ್ಲಿ ಇದ್ದೀನಿ ನೆಕ್ಸ್ಟ್ ಇಯರ್ ಕ್ರಾಫಿಗೆ. ಹೀಗೆ ನೀರಿನ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ನೀರು ನೀವು ಅದಕ್ಕೆ ಡ್ರಿಪ್ ಮಾಡ್ಕೊಂಡಿರ್ತೀರೋ ಅಥವಾ ಸ್ಪ್ರಿಂಕ್ಲರಲ್ಲೇ ಕೊಡ್ತೀರಾ, ಹೇಗೆ? ಡ್ರಿಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇಲಿ, ಹೆಗ್ಣ ಮತ್ತು ಅಳಿಲ್ದುಗಳ ಕಾಟ ತೊಂದರೆ ಮಾಡುತ್ತೆ. ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತೀವಿ. ಮತ್ತು ಪ್ರತಿ ಮೆಣಸಿಗೂ 15 ದಿವಸಕ್ಕೊಂದ್ಸಲ ಹೋಸ್ ಇರಿಗೇಷನ್ ಮಾಡ್ತೀವಿ. 50-60 ಲೀಟರ್ ನೀರನ್ನು ಪ್ರತಿ ಬುಡಕ್ಕೂ ಬಿಡ್ತೀವಿ. ಈ ಬೇಸಿಗೆಯಲ್ಲಿ ಕಾಳುಮೆಣಸಿನ ಬೆಳ್ಳಿಗಳನ್ನು ಹೇಗೆ ನೋಡ್ಕೋಬೇಕು? ಬೇಸಿಗೆಯಲ್ಲಿ ನೀವು ಫಸಲು ಕೊಯ್ದಾದ್ಮೇಲೆ ಒಂದು ಯಾವುದಾದ್ರೂ ಪೆಸ್ಟಿಸೈಡ್ ಹೊಡೆಯೋದು ಒಳ್ಳೇದು. ಯಾಕೆಂದರೆ ಹುಳಗಳಲ್ಲಿ ಉಳ್ಕೊಂಡಿರುತ್ತೆ ಕೆಲವೆಲ್ಲ, ಅದು ನಿಮಗೆ ಬಳ್ಳಿನ ಕೊರೆದು ಡ್ಯಾಮೇಜ್ ಮಾಡೋ, ಮೆಣಸಿರಲ್ಲ ಕಾಳಿ ತಿಂತ ಇರುತ್ತೆ, ಆ ಟೈಮಲ್ಲಿ ಡ್ಯಾಮೇಜ್ ಮಾಡೋ ಚಾನ್ಸಸ್ ಜಾಸ್ತಿ. ಅದಾದಮೇಲೆ ಒಂದು ತಿಳಿ ಸುಣ್ಣ, ಸ್ವಲ್ಪ ವೈಟ್ ಕಣಗೆ, ಯಾಕೆಂದರೆ ಬಿಸಿಲು ಬಿದ್ದಿದ್ದು ರಿಫ್ಲೆಕ್ಟ್ ಆಗಬೇಕು, ಅದು ವಾಪಸ್ ಹೋಗೋ ಥರ ಒಂದು ಸುಣ್ಣದ ನೀರು ಸ್ವಲ್ಪ ಮೇಲ್ತೊತ್ತು. ಈಗ ಒಂದು 5 kg ಸುಣ್ಣಕ್ಕೆ ಒಂದು 50 ಗ್ರಾಮ್ 100 ಗ್ರಾಮ್ ಸ್ವಲ್ಪ ಕಲರ್ ಇರೋ ಥರ ಫುಲ್ ವೈಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನ ಹಾಕೊಂಡು ಅದೊಂದು ಸ್ಪ್ರೇ ಮಾಡ್ಕೊಂಡಿರ್ತೀವಿ. ಆಮೇಲೆ ನೀರು ಶುರು ಮಾಡಿದ್ಮೇಲೆ ಅದು ಪ್ರತಿ 15 ದಿನಕ್ಕೆ ಆಟೋಮೆಟಿಕ್ಕಾಗಿ ನೀರು ಹೋಗ್ತಾನೆ ಇರುತ್ತೆ. ಒಂದು ದಿನಕ್ಕೆ ಇಷ್ಟು ಬ್ಲಾಕ್ ಅಂತ ಇದು ಮಾಡ್ಕೊಂಡಿರ್ತೀವಿ. ಅದು ಯಾರಿರಲಿ, ನಾನಿರಲಿ, ನಮ್ಮ ಅಪ್ಪ ಇರಲಿ, ನನ್ನ ತಮ್ಮ ಇರಲಿ, ಇಲ್ಲ ಕೆಲಸದವ್ರು ಯಾರೇ ಇದ್ದರು ಅದನ್ನ ಮಾಡ್ಕೊಂಡು ಹೋಗಲೇಬೇಕು. ನಾವು ಊಟ ಮಾಡೋದು ನಿಂತರೂ ಆ ಕೆಲಸ ಮಾತ್ರ ನೀರಿಂದು ಆ ಡೇಟಿಗೆ ನಾವು ಇದು ಮಾಡ್ತೀವಿ. ಈ ಕಾಳು ಮೆಣಸಿನ ಬಳ್ಳಿಗಳು ಏನಿದ್ದಾವೋ ಈ ಬಳ್ಳಿಗಳಿಗೆ ಸಾಮಾನ್ಯವಾಗಿ ಏನೆಲ್ಲ ರೋಗ ಮತ್ತು ಕೀಟಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅದು ಬಂದಂಥ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ? ವಿಲ್ಟ್ ಅಂತ ಬರುತ್ತೆ. ಏನು ಬಂದರೂ ನಿಮಗೆ ಬೇರಿಂದನೇ ಬರೋದು. ಬೇರಿಂದ ಬರೋದ್ರಿಂದ ನೀವು ಟೈಕಾಡರ್ಮಾ ಮತ್ತು ಸುಡಾಮನಸ್ ಮತ್ತು AMCನ ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ನಿಮಗೆ ಆಲ್ಮೋಸ್ಟ್ 99% ನೀವು ರೋಗಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀರಿ ಅಂತ. ಇನ್ನೂ ಕೆಲವು ಅದು ಸಾಯಿಲ್ ಡಿಫೆನ್ಸಸ್ ಇರುತ್ತೆ, ಆ ಟೈಮಲ್ಲಿ ನಿಮಗೆ ಅಟ್ಯಾಕ್ ಆಗೋ ಚಾನ್ಸಸ್ ಇದ್ದಾಗ ಈ ಥರ ನಾವು ಕೆಮಿಕಲ್ಗೆ ಹೋಗಲೇಬೇಕು. ಮೆಟಾಲಾಕ್ಸಿಲ್ ಮ್ಯಾಂಕಾಜೋಬನ ಕೆಮಿಕಲ್ಗೆ ಹೋದರೆ ಅದನ್ನ ಸಾಯಿಸಿ ಕಂಟ್ರೋಲ್ ಮಾಡುತ್ತೆ. ಬಟ್ ಸ್ವಲ್ಪ ವೀಕ್ ಆಗಿರುತ್ತೆ, ಅದೊಂದು 1-2 ವರ್ಷದಲ್ಲಿ ಮತ್ತೆ ಡೆವಲಪ್ ಆಗುತ್ತೆ, ರೀಡೆವಲಪ್ ಆಗುತ್ತೆ. ಅದು ಮೆಣಸಿನ ಬಳ್ಳಿಗೆ ಪೋಷಕಾಂಶಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀಡಬೇಕಾಗುತ್ತೆ? ನಾವು ಪ್ರತಿ ಬೆಳೆಗೆ ಒಂದು 200-250 ಗ್ರಾಮ್, ಒಂದು 4 ರೌಂಡಿಂದ ಒಂದು 5 ರೌಂಡು, ಪ್ರತಿ ಸಲ ಒಂದು 50-100 ಗ್ರಾಮ್ ಅಂತ ಅನ್ಕೊಳ್ತೀವಿ. ಮತ್ತು ಪಾಲಿಯರ್ಲಿ ನಾವು 2 ಟೈಮ್ 3 ಟೈಮ್ ಕೊಡ್ತೀವಿ. 19 ಒಂದ್ಸಲ ಕೊಡ್ತೀವಿ, ಮತ್ತು ಪೆಪ್ಪರ್ ಸ್ಪೆಷಲ್ ಅಂತ ಈ ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಈ ಥರದ್ದು ಇದಿರುತ್ತೆ, ಅದನ್ನ ಸ್ಪ್ರೇ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರ ಪ್ರತಿ ವರ್ಷ ಕೊಡ್ತೀರಾ, ಹೇಗೆ? ಇಲ್ಲ, ಒಂದು ಬ್ಲಾಕಿಗೆ ಈ ವರ್ಷ ಕೊಟ್ಟರೆ ಅದು ಪೆಂಡಿಂಗ್ ಇರುತ್ತೆ, ನೆಕ್ಸ್ಟ್ ವರ್ಷ ಇನ್ನೊಂದು ಬ್ಲಾಕಿಗೆ ಕೊಡ್ತೀವಿ. 2 ವರ್ಷಕ್ಕೊಂದ್ಸಲ ರೊಟೇಟ್ ಆಗ್ತಾ ಇರುತ್ತೆ. ಈ ಕೊಟ್ಟಿಗೆ ಗೊಬ್ಬರವನ್ನು ಬಹಳ ಚೆನ್ನಾಗಿ ಎನ್ರಿಚ್ ಮಾಡಿ ಕೊಡೋ ಅಂಥದ್ದು ನಿಮ್ಮ ಒಂದು ಪದ್ಧತಿ ಮತ್ತು ನಿಮ್ಮ ಒಂದು ಯಶಸ್ಸಿನ ಗುಟ್ಟು ಕೂಡ ಹೌದು. ಈ ನಿಟ್ಟಿನಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಹೇಗೆ ಪೌಷ್ಟೀಕರಣ ಮಾಡಿ ನೀವು ಅದನ್ನು ಈ ಮೆಣಸಿನ ಬಳ್ಳಿಗಳಿಗೆ ಕೊಡ್ತೀರಿ? ಕೊಟ್ಟಿಗೆ ಗೊಬ್ಬರನ ನಾವು ನಮ್ಮನೆಯದನ್ನ ತಂದು ಒಂದು ಕಡೆ ರಾಶಿ ಹಾಕ್ತೀವಿ, ಒಂದು 5 ಟ್ರ್ಯಾಕ್ಟರ್ ಆಗುತ್ತೆ. ನಾವು ಎಲ್ಲೆಲ್ಲಿಗೆ ಬೇಕು, ಎಲ್ಲಿಗೆ ಹತ್ತಿರ ಆಗುತ್ತೆ ನಮಗೆ, ಯಾಕೆಂದರೆ ತುಂಬ ಕಷ್ಟದ ಕೆಲಸ ಅದು. ಗೊಬ್ಬರನ ತಲೆ ಮೇಲೆ ಇಟ್ಕೊಂಡು ಹೋಗಿ ಅಲ್ಲಿ ಚೆಲ್ಲೋಂಥದ್ದು ತುಂಬ ಇದಾಗುತ್ತೆ. ನಮಗೆ ಎಲ್ಲ ಕಡೆಗೂ ರೋಡ್ಗಳಿದೆ, ಎಲ್ಲೆಲ್ಲಿ ಅನುಕೂಲ ಬೇಕು, ನಾವು ಎಲ್ಲೆಲ್ಲಿಗೆ ಹೋಗಬೇಕು, ನಮ್ಮ ಲಗೇಜನ್ನು ತಗೊಂಡು ಹೋಗೋದು ತರೋದಾಗಲಿ ತೋಟದಿಂದ ಅದು ರೋಡ್ ಮಾಡ್ಕೊಂಡಿದ್ವಿ. ಎಲ್ಲೆಲ್ಲಿಗೆ ಒಂದು 3 ಟ್ರ್ಯಾಕ್ಟರ್ 4 ಟ್ರ್ಯಾಕ್ಟರ್ ಅಲ್ಲಿಗೆ ಸುರ್ಕೊಳ್ತೀವಿ. ಸುರ್ಕೊಂಡು ಟೈಕಾಡರ್ಮಾ, ಸುಡಾಮನಸ್ಸು ಹೆಚ್ಚಿದ್ರೆ AMCನೂ ಪೌಡರ್ ಬೇಸ್ ಇದ್ದರೆ ಅದನ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀವಿ. ಒಂದು ಸಣ್ಣ ಇಟಾಚಿಲಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಾಕ್ತೀವಿ, ಬೈನರಕ್ಕೆ ಅಂತ ಹೇಳ್ತೀವಿ. ಮತ್ತು ಅಲ್ಲಿಗೆ ನೀರು ಹಾಕ್ತಾ ಇರ್ತೀವಿ ಒಂದು 8 ದಿನಕ್ಕೆ 10 ದಿನಕ್ಕೆ, ಬೇಸಿಗೆ ಟೈಮಲ್ಲಿ ಮಾಯಿಶ್ಚರ್ ಇರಬೇಕು, ಇಲ್ಲಾಂದರೆ ಬ್ಯಾಕ್ಟೀರಿಯಾಗಳು AMC ಇದೆಲ್ಲ ಸತ್ತೋಗುತ್ತೆ ಅಂತೇಳಿ. ಆಮೇಲೆ ಮಳೆ ಶುರು ಆದಮೇಲೆ ನ್ಯಾಚುರಲ್ ಆಗಿ ಒಂದು 4-5 ಮಳೆ ಬೀಳುತ್ತೆ, ಅದನ್ನ ಅಲ್ಲೇ ಮಾಯಿಶ್ಚರ್ ಇರುತ್ತೆ. ಆಮೇಲೆ ಮಳೆ ಜಾಸ್ತಿ ಆಯಿತು ಅಂತ ನಮಗೆ ಯಾವಾಗ ಅನಿಸುತ್ತೆ, ಜೂನ್ ಜುಲೈ ಟೈಮಲ್ಲಿ ಒಳ್ಳೆ ಟಾರ್ಪಲ್ಲ ಎಲ್ಲದ್ರ ಮೇಲೆ ಕವರ್ ಮಾಡಿಬಿಡ್ತೀವಿ. ಅದ್ರ ಮೇಲೆ ನೀರು ಬಿದ್ದಿದ್ದೆಲ್ಲ ಆಚೆ ಹೋಗಬೇಕು. ಮಳೆದು ಮಾಯಿಶ್ಚರ್ಗೆ ಅದು ತುಂಬ ಎನ್ರಿಚ್ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಎರೆಹುಳುಗಳನ್ನ ಬಿಟ್ಬಿಡ್ತೀವಿ ಅದೇ ಟೈಮಲ್ಲಿ. ಎರೆಹುಳು ಅಂತಂದರೆ ಅದಕ್ಕೂ ಡ್ಯಾಮೇಜ್ ಆಗಲ್ಲ, ಯಾಕೆಂದರೆ ಮೇಲೆ ಕವರ್ ಇರುತ್ತೆ, ಅದಕ್ಕೂ ಮಳೆ ಬೀಳಲ್ಲ. ಅದು ಎಲ್ಲ ತಿಂದು ಪುಡಿ ಮಾಡಿರುತ್ತೆ. ಪುಡಿ ಮಾಡಿ ಸೇಮ್ ಈಗ ನಾವು ಟೀ ಪುಡಿ ಉಳಿದಿರುತ್ತಲ್ಲ, ಆ ಥರ ವೇಸ್ಟ್ ಟೀ ಪುಡಿ ಥರ ನಿಮಗೆ ಪುಡಿಯಾಗಿ ಸಿಗುತ್ತೆ. ನಿಮಗೆ ಹಗುರನೂ ಇರುತ್ತೆ. ಆಗ ಮಾಮೂಲಿ ನೀವು ಕಂಪೋಸ್ಟ್ನ ತಗೋಬೇಕಿಂತನೂ ಎರೆಹುಳದಿಂದ ಇದು ಮಾಡಿದಾಗ ನಿಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತಗೊಂಡು ಹೋಗ್ಬೋದು. ಸಣ್ಣ ಗಿಡಗಳೆಲ್ಲ ಒಂದು 3-4 kg, ದೊಡ್ಡ ಕೆಲವೊಂದು 5-6 kg ಅದೇ ಅಕ್ಟೋಬರ್ ನವಂಬರಲ್ಲಿ ಕೊಡ್ತೀವಿ. ಯಾಕೆ ಅಂತಾರೆ ಅಕ್ಟೋಬರ್ ನವಂಬರ್ ಅಂತಂದರೆ, ನಾವು ಜೂನ್ ಜುಲೈಲಿ ಕೊಟ್ಟರೆ ಮಾಯಿಶ್ಚರ್ನ ಹಿಡಿದಿಟ್ಕೊಳ್ಳೋಕೆ ನಾವು ಅದನ್ನ ಕೊಡ್ತಾ ಇರೋದು. ಗೊಬ್ಬರ ಜೊತೆಗೆ ಮಾಯಿಶ್ಚರ್ ಹಿಡಿದಿಟ್ಕೊಳ್ಳಿ ಅನ್ನೋದೇ ನಮ್ಮದು ಕಂಪೋಸ್ಟ್ ದನದ ಗೊಬ್ಬರದ ಉದ್ದೇಶ. ಅದು ನಮಗೆ ಬೇಕಾಗಿರೋದು ಮಾಯಿಶ್ಚರ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನವಂಬರಿಂದ ಮೇಲೆ ಬಿಸಿಲು ಯಾವಾಗ ಜಾಸ್ತಿ ಆಗುತ್ತೆ, ತಾಪಮಾನ ಜಾಸ್ತಿ ಆದಾಗ ಬೇಕು, ಆ ಟೈಮಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ತೀವಿ. ಆಗ ಬೇಸಿಗೆಯಲ್ಲಿ ಮಾಯಿಶ್ಚರ್ನ ಹಿಡಿದಿಟ್ಕೊಳ್ಳುತ್ತೆ. ಇನ್ ಕೇಸ್ ನೀವು ಈ ಜೂನ್ ಜುಲೈಲಿ ಕೊಟ್ಟರೆ ಮಾಯಿಶ್ಚರ್ನ ಜಾಸ್ತಿ ಹಿಡಿದಿಟ್ಕೊಂಡು ಬೀಳ್ಸಾಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮೆಣಸಿನ ಕೊಯ್ಲನ್ನ ಯಾವ ಸಂದರ್ಭದಲ್ಲಿ ಮತ್ತೆ ಯಾವ ಹಂತದಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ? ಹೇಳಕ್ ಬರಲ್ಲ. ಅದು ಹೂವು ಹೇಗಾಗಿರುತ್ತೆ, ಅದು ಬರೋವಾಗ ನಿಮಗೆ ಒಂದು ಗೊನೆಯಲ್ಲಿ ಒಂದು 5, 6, 3, 4 ಈ ಥರ ಹಣ್ಣುಗಳು ಕಾಣಿಸುತ್ತೆ.
ಕೆಂಪು ಒಂಥರ ಆರೆಂಜ್ ಕಲರ್ ಬಂದಾಗ ಕಟಾವು ಶುರು ಮಾಡ್ತೀವಿ. ಮಾಡಲೇಬೇಕು, ಇಲ್ಲ ಅಂತಂದರೆ ಹಕ್ಕಿಗಳು ತಿಂದು ಹೋಗುತ್ತೆ, ಇಲ್ಲ ಉದುರು ಹೋಗುತ್ತೆ. ಹಣ್ಣಾಗಿದೆಲ್ಲ ಉದುರುತ್ತಾ ಇರುತ್ತೆ, ಕಾಯಿದು ಸ್ವಲ್ಪ ಇರುತ್ತೆ. ರ್ಯಾಂಡಮ್ ಆಗಿ ಅದೇ ಒಂದು ಅಷ್ಟು ಬಂದರೆ ಬಲ್ತಿದೆ ಅಂತ, ಬಲ್ತೋಗಿದೆ ಕುಯ್ಬೋದು ಅಂತ. ಕೆಲವು ಹಣ್ಣಾಗಿಲ್ಲ ಅಂತಂದ್ರೆ ಇರುತ್ತೆ, ಅದನ್ನು ಕಟಾವು ಮಾಡಿಬಿಡ್ತೀವಿ. ಕೊಯ್ಲಿನ ನಂತರದ ಪ್ರೋಸೆಸ್ ಅದು ಕೂಡ ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಕರಿಮೆಣಸು ಅಥವಾ ಕಾಳು ಮೆಣಸು ಅಂತ ಅಂದ್ರೆ ಕಪ್ಪಗೆ ಇರಬೇಕಾಗುತ್ತದು. ಆ ಕಪ್ಪಿನ ಬಣ್ಣವನ್ನು ತರುವಂಥದ್ದು ಕೂಡ ಒಂದು ರೀತಿ ಅದೊಂದು ಸಂಸ್ಕರಣೆಯನ್ನ ಮಾಡುವ ಮೂಲಕ ತರ್ತಕ್ಕಂಥದ್ದು. ಕೊಯ್ಲಿನ ನಂತರ ಏನೇನು ಮಾಡ್ತೀರಾ ಸಂಗ್ರಹದವರೆಗೆ? ಕೊಯ್ಲಿನ ನಂತರ ಒಂದು ಕಡೆ ಸ್ಟಾಕ್ ಮಾಡ್ತೀವಿ, ಒಂದು 4-5 ದಿನದ್ದು. ಒಂದು 1 ಟನ್ನು 2 ಟನ್ನು ಹಸಿ ಮೆಣಸು ಇರುತ್ತೆ. ಮಿಷಿನ್ ಅವ್ರು ಹೇಳಿದರೆ ಅದು ಹಲ್ ಮಾಡೋ ಮಿಷಿನ್ ಅವರು ಇದಾರೆ ಇಲ್ಲೇ ಪಕ್ಕದಲ್ಲಿ, ಅವರೇ ಗಾಡೀಲಿ ತಂದುಬಿಟ್ಟು ಹಲ್ ಮಾಡಿಬಿಟ್ಟು ಮನೆ ಹತ್ರ ಬಿಡ್ತಾರೆ. ಆಮೇಲೆ 10 mm ಪಾಲಿಥಿನ್ ಶೀಟ್ ತೊಗೊಂಡು ಅದ್ರ ಮೇಲೆ ಚೆಲ್ಲಿ ಅದನ್ನು ಮುಚ್ಚುತ್ತೀವಿ. 1 ದಿನ ಮುಚ್ಚುತ್ತೀವಿ. ಮುಚ್ಚೋದ್ರಿಂದ ನಿಮಗೆ ಪೂರ್ತಿ ಅದರಲ್ಲಿ ಸೆಕೆ ಕಟ್ಟಿ ನೀರೆಲ್ಲ ಇಳಿದು ಫುಲ್ಲು ಬ್ಲಾಕ್ ಕಲರ್ ಬರುತ್ತೆ, ಕ್ವಾಲಿಟಿ ಕಲರ್ ಬರುತ್ತೆ. ನೀವು ಮಾಮೂಲಿ ಬಿಸಿಲಲ್ಲಿ ಒಣಗಿಸೋದಕ್ಕಿಂತಲೂ ಡಿಫ್ರೆಂಟ್ ಕಲರ್ ಇರುತ್ತೆ. ಮಾಮೂಲಿ ಬಿಸಿಲಲ್ಲಿ ಒಣಗಿಸಿದ್ರೆ ಒಂದು ಕೆಂಪು ಇರುತ್ತೆ, ಒಂದು ಗ್ರೀನ್ ಕಲರ್ ಇರುತ್ತೆ. ಒಣಗಿದ್ರು ನಿಮಗೆ ಆ ಸಿಪ್ಪೆ ಗ್ರೀನ್ ಒಂದಿರುತ್ತೆ, ರೆಡ್ ಒಂದಿರುತ್ತೆ, ಬ್ಲಾಕ್ ಒಂದಿರುತ್ತೆ. ಹಾಗಾಗಿ ನಾವು ಪಾಲಿಥಿನ್ ಶೀಟಲ್ಲಿ ಈ ಥರ ಒಂದಿನ ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಡೇ ಇಂದ ಮಾಮೂಲಿ ಬಿಸಿಲಲ್ಲಿ ಒಣಗಿಸ್ತೀವಿ. 2 ದಿನ ಒಣಗಿಸ್ತೀವಿ. ಮೆಣಸನ್ನ ಹೇಗೆ ಸಂಗ್ರಹ ಮಾಡಿ ಇಡಬೇಕು ಅದು ಹಾಳಾಗದ ಹಾಗೆ? ಸಂಗ್ರಹ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಒಂದು ಪಾಲಿಥಿನ್ ಬ್ಯಾಗಲ್ಲಿ ಹಾಕ್ಬಿಟ್ಟು ಗೋಣಿ ಚೀಲದಲ್ಲಿ ಕಟ್ಟಿಡೋದು ಒಳ್ಳೇದು. ಬಾಯಿನ ತುಂಬ ಚೆನ್ನಾಗಿ ಕಟ್ಬಿಟ್ಟು ಮತ್ತೆ ಗೋಡೆಗೆ ಜಾಯಿಂಟ್ ಮಾಡಿ ಇಡಬಾರ್ದು. ಒಂದು ಅರ್ಧ ಅಡಿ 1 ಅಡಿ ಗ್ಯಾಪ್ ಬಿಟ್ಬಿಟ್ಟು ಇಟ್ಟರೆ ಇರುತ್ತೆ. ನೀವು 5 ವರ್ಷ ಇಟ್ಟರು ಏನೂ ಆಗಲ್ಲ. ಅಕಸ್ಮಾತ್ ಏನಾದರೂ ಈ ಹೆಚ್ಚು ಮಳೆ ಅಲ್ವಾ, ಮಾಯಿಶ್ಚರ್ ಏನೋ ಎಳ್ಕೊಳ್ತು ಅಂತಂದರೆ ಬಿಸಿಲಿದ್ದಾಗ ಒಂದ್ಸಲ ಒಣಗಿಸ್ಬಿಟ್ಟು ಮತ್ತೆ ರೀಬ್ಯಾಗ್ ಮಾಡಿ ಇಟ್ಟರು ಒಂದು 5-6 ವರ್ಷ ಇಟ್ಟರು ಏನು ಹಾಳಾಗೋಂಥ ವಸ್ತು ಅಲ್ಲ ಅದು. ಸ್ವಲ್ಪ ಗಾಳಿ ಆಡ ಹಂಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಗೋಡೆಯಿಂದ ದೂರ ಇಡ. ಹೌದು, ಗಾಳಿ ಆಡ ಹಂಗಿರ್ಬೇಕು. ಮತ್ತೆ ಅಲ್ಲಿ ಏನಾದರೂ ಬೇರೆ ಕೆಮಿಕಲ್ಸ್ ಏನಾದ್ರು ಇದ್ರೆ ಅದು ಅಬ್ಸರ್ವ್ ಮಾಡ್ಕೊಳ್ಳೋದು ಇದೆಲ್ಲ ಆಗುತ್ತೆ ಅನ್ನೋ ಉದ್ದೇಶ. ಕಾಫಿ ತರನೇ ನಾವು ಇದನ್ನು ಮೇಂಟೈನ್ ಮಾಡ್ತೀವಿ. ಯಾಕೆಂದ್ರೆ ಕ್ವಾಲಿಟಿ ಕೇಳ್ತಾ ಇದ್ದಾರೆ ಈಗ. ವಿದೇಶಗಳಲ್ಲಿ ಕೆಮಿಕಲ್ ಇದೆಲ್ಲ ಇದಾಗುತ್ತೆ ಅಂತ ಹೇಳ್ತಾರೆ. ಸಮ್ ಟೈಮ್ ನಮ್ದು ಹಸುದ ಕೊಟ್ಟಿಗೆ ಪಕ್ಕದನೇ ಸ್ಟೋರ್ಗಳಿರುತ್ತೆ, ಆಗ ಸ್ಮೆಲ್ಲಿಂಗ್ ಎಲ್ಲ ಹೇಳ್ಕೊಂಡಿರುತ್ತೆ. ಅದು ಕೌಂಟ್ ಆಗುತ್ತೆ ಅವರಿಗೆ. ಸೈಂಟಿಸ್ಟ್ಗಳು ಇದು ಮಾಡಿದಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ತರ ಮಾಡ್ತೀವಿ. ಹಾಗೆ ಮೆಣಸನ್ನ ನಾವು ಸಂಗ್ರಹವನ್ನ ಮಾಡಿ ಇಡಬೇಕು. ಎಲ್ಲಿ ಮಾರಾಟ ಮಾಡ್ತೀರಾ ಮೆಣಸನ್ನ? ಮೆಣಸು ಎಲ್ಲಿ ಅಂತಿಲ್ಲ, ಲೋಕಲ್ ಎಲ್ಲಾ ಕಡೆ ಮಾರ್ಕೆಟ್ ಇದೆ. ನಮಗೆ ಹೆತ್ತೂರು ಇದೆ, ಸಕಲೇಶ್ಪುರ ಇದೆ, ಸೋಮವಾರಪೇಟೆ ಇದೆ, ಕುಶಾಲನಗರ ಇದೆ. ನಾವು ಹೆಚ್ಚು ಬೆಲೆ ಚಿಕ್ಕಮಗಳೂರು ಭಾಗದಲ್ಲಿ ಎಲ್ಲಿ ಇರುತ್ತೆ ಅಲ್ಲಿ ಏನು ನಮಗೆ 10 ರೂಪಾಯಿ ಜಾಸ್ತಿ ಸಿಕ್ಕಿರೋ ಒಂದು ಕ್ವಿಂಟಲ್ಗೆ ನನಗೆ 1,000 ಲಾಸ್ ಆಗೋದು. 10 ರೂಪಾಯಿ ಹೋದ್ರೂ ಎಲ್ಲಿ ಹೈಯೆಸ್ಟ್ ರೇಟ್ ಇರುತ್ತೆ ಅಲ್ಲಿಗೆ ಸೇಲ್ ಮಾಡ್ತೀವಿ. ಮೆಣಸು ಎಷ್ಟು ಇಳುವರಿ ಬರ್ತಾ ಇದೆ ನಿಮ್ಗೀಗ? ಸದ್ಯ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ತುಂಬಾನೇ ಕಮ್ಮಿ. ಮಳೆಯಿಂದ ಒಂದು 7ರಿಂದ 8 ಕ್ವಿಂಟಲ್ ಆಗ್ಬೋದು. ದೇವರ ದಯೆಯಿಂದ ಮಳೆ ಏನಾದರೂ ಮಾಮೂಲಿ ತರ ನಮಗೆ ಹಿಂದೆ ಬೀಳ್ತೈತಲ್ಲ 4-5 ವರ್ಷದ ಹಿಂದೆನೆ ಅದೇ ತರ ಮಳೆಗಳಾದ್ರೆ ಮತ್ತೆ ಒಂದು 4ರಿಂದ 5 ಟನ್ನು ನೆಕ್ಸ್ಟ್ ಕ್ರಾಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಾಫಿಯಲ್ಲಿ ಅಂತರ ಬೆಳೆಯಾಗಿ ಮೆಣಸನ್ನ ಬೆಳ್ಕೊಳ್ಳೋದ್ರ ಮೂಲಕ ಏನೆಲ್ಲ ಅನುಕೂಲಗಳನ್ನ ಮಾಡ್ಕೋಬಹುದು ಅಂತೀರಿ ರೈತರು? ಮೆಣಸು ನಿಮಗೆ ಖರ್ಚು ಒಂದು 50 ರೂಪಾಯಿ ಖರ್ಚು ಬರ್ಬೋದು ಒಂದು ಬಳ್ಳಿಗೆ. 15,000 ರೂಪಾಯಿನೂ ಆದಾಯ ಬರೋ ಅಂತ ಚಾನ್ಸಸ್ ಇದೆ. ಯಾಕೆಂತಂದ್ರೆ ನಾನೇ ಪ್ರಾಕ್ಟೀಸ್ ಮಾಡಿ ನೋಡಿದಾಗ ಡ್ರೈ ಮೆಣಸು, ಒಣಗಿದ ಮೆಣಸು ನನಗೆ 30ರಿಂದ 32 kg ಒಂದು 2 ಮರದಲ್ಲಿ ಅವರೇಜ್ ಸಿಕ್ಕಿದೆ ಒಣಗಿದ್ದು. ಅಲ್ಲಿಗೆ 700 ರೂಪಾಯಿ ಹತ್ರ ಹೋಗ್ತಾ ಇದೆ. 600 ಅಂತಂದ್ರೆ 18,000 ರೂಪಾಯಿ ಆಯ್ತು ಒಂದು ಮರಕ್ಕೆ. 18,000 ಆದಾಗ ನಾನು 5,000 ಖರ್ಚು ಮಾಡೋಕ್ಕೂ ರೆಡಿ ಇದ್ದೀನಿ. ಆ ಕಾನ್ಸೆಪ್ಟ್ ನಂದು. 50 ರೂಪಾಯಿ ದುಡ್ಡೇ ಎಲ್ಲ ಅನ್ಸುತ್ತೆ ಅದು. ಹಾಗಾಗಿ ನೀವು ಎಷ್ಟು ಬಳ್ಳಿನ ಚೆನ್ನಾಗಿ ನೋಡ್ಕೊಳ್ತೀರಾ ಅಷ್ಟು ಆದಾಯನ ಮಾಡ್ಕೋಬಹುದು. ಮತ್ತೆ ನಿಮಗೆ ಅದು ಅಡಿಷನಲ್ ಆಗಿ ಬರೋದು ನಿಮ್ಮ ಕಾಫಿದು ನಿಮ್ಮ ತೋಟದ ಖರ್ಚು ಮೇಂಟೆನೆನ್ಸ್ಗೆ ಆದ್ರೆ ನಿಮಗೆ ಏನು ಬರುತ್ತೆ ಇದು 100% ಲಾಭನೇ ಇದು. ಹಂಗಾಗಿ ಕಾಳುಮೆಣಸನ್ನು ಕೂಡ ನಿಗಾ ವಹಿಸಿ ನಾವು ಕೃಷಿ ಮಾಡೋದ್ರಿಂದ ಒಳ್ಳೆ ಆದಾಯವನ್ನು ಪಡಿಬಹುದು ಅಂತೀರಿ? ಖಂಡಿತ. ಕಾಫಿ ಕಂಪೇರ್ ಮಾಡಿದಾಗ ಒಂದು ಬಳ್ಳಿಲಿ ನಾನು ಹೇಳಿದ್ನಲ್ಲ 18,000 ರೂಪಾಯಿ. ಅದೇ ಒಂದು ಕಾಫಿ ಗಿಡದಲ್ಲಿ ನಾನು 18,000 ರೂಪಾಯಿ ಕೇಳಬೇಕು ಅಂದ್ರೆ ಅದು ಏಜ್ ಮುಗಿಯೋವರೆಗೆ 100 years ಆದ್ರೂ ನಾನು ಅಷ್ಟು ದುಡಿಮೆನ ನಾನು ನೋಡೋಕ್ಕಾಗಲ್ಲ ಒಂದು ಕಾಫಿ ಗಿಡದಲ್ಲಿ. ಅದೇ ಒಂದು ಮೆಣಸನ್ನ ನೀವು ನೀಟಾಗಿ ನೋಡ್ಕೊಂಡ್ರೆ 10 kg ಬಂದ್ರು ನಿಮಗೆ 6,000 ರೂಪಾಯಿ ಬಂತು. ನಾನು 6,000 ರೂಪಾಯಿ ಕಾಫಿ ಕುಯ್ಬೇಕು ಅಂದ್ರೆ 10 ಗಿಡದ ಕಾಫಿ ಕುಯ್ಬೇಕು ಈ ರೇಟಲ್ಲಿ. ಮುಂಚಿನ ರೇಟೆಲ್ಲ ಆದ್ರೆ ನೀವು 40 ಗಿಡದ ಕಾಫಿ ಕುಯ್ಬೇಕಿತ್ತು. ಹಾಗಾಗಿ ನೀವು ಈ ಕಾಫಿಗೆ ಎಷ್ಟು ಒತ್ತು ಕೊಡ್ತಾ ಇದ್ದೀರೋ ಅದಕ್ಕಿಂತ ಹೆಚ್ಚಿನ ಒತ್ತನ್ನ ನಮ್ಮ ರೈತರು ಇದು ಕೊಟ್ರೆ ಅನುಕೂಲ ಆಗುತ್ತೆ. ಮತ್ತೆ ಬೆಳೆಗಳು ಕಮ್ಮಿ ಆಗ್ತಿದೆ. ವಿದೇಶಗಳಲ್ಲಿ ತುಂಬಾ ಕಮ್ಮಿ ಆಗ್ತಿದೆ, ಏನೋ ವೆದರ್ ವೇರಿಯೇಷನ್ ಆಗಿ ಇದಾಗಿ. ಹಾಗಾಗಿ ನಮಗೆ ಒಳ್ಳೆ ಆಪರ್ಚುನಿಟಿ ಇದೆ ಇಂಡಿಯಾದಲ್ಲಿ. ನಮ್ಮ ಕರ್ನಾಟಕ ಭಾಗದಲ್ಲಿ ಅಂತೂ ಮಲೆನಾಡು ಭಾಗದಲ್ಲಿ ತುಂಬಾ ಚೆನ್ನಾಗಿದೆ. ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನೀವು ಕಾಫಿ ನೆಗ್ಲೆಕ್ಟ್ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ಮೆಣಸಿಗೆ ಮಾತ್ರ ನೀವು ಆದಷ್ಟು ಎಷ್ಟು ಶ್ರಮ ಆಗುತ್ತೆ ಮಗು ನೋಡ್ಕೊಂಡಂಗೆ ನೋಡ್ಕೊಳ್ಳಿ. ಅದು ನಿಮ್ಮ ತಂದೆ ನೋಡ್ಕೊಂಡಂಗೆ ನಿಮ್ಮನ್ನು ಸಾಕುತ್ತೆ. ಮೆಣಸಿನ ಬಗ್ಗೆ ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ಸರ್, ಮೆಣಸು ಬೆಳೆದವನಿಗೆ ಸಿಹಿ, ಬೆಳೆದಿಲ್ದವನಿಗೆ ಖಾರ. ಬೆಳಿಬೇಕು, ಅದ್ರ ಜೊತೆ ಒಡನಾಟ ಇಟ್ಕೊಂಡ್ರೆ ಅದು ಒಂಥರ ಖುಷಿ. ಅದ್ರ ತೆನೆಗಳು ಬಿಡೋದು, ಆ ಗರಿಗಳೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಇರುತ್ತೆ. ಮತ್ತೆ ತೋಟಕ್ಕೆ ಒಂದು ಕಳೆನೆ, ಖಾಲಿ ಕಾಫಿ ತೋಟ ನೋಡೋದಕ್ಕೂ ನೀವು ಮೆಣಸು ಬಳ್ಳಿ ಇರೋ ಅಂತ ಇದು ನೋಡೋಕ್ಕೂ ಎಷ್ಟೆಷ್ಟು ಒಂಥರ ನೀವು ಪಾರ್ಕಲ್ಲಿ ಇದ್ದಂಗೆ ಕಾಣಿಸುತ್ತೆ ನಿಮಗೆ. ಮೆಣಸಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅದರ ಅನುಭವಗಳು ಇನ್ನೂ ಹೆಚ್ಚಿನದಾಗಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಆನಂದ್? ನನ್ನ ಮೊಬೈಲ್ ಸಂಖ್ಯೆ ಇದೆ 9146688800. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9148
668800. ಒಳ್ಳೆಯದು ಆನಂದಗೌಡ ಅವರೇ, ಇದುವರೆಗೆ ಕಾಳುಮೆಣಸಿನ ನಿರ್ವಹಣಾ ಕ್ರಮಗಳನ್ನು ಕುರಿತು ತಮ್ಮ ಅನುಭವಗಳನ್ನು ಕುರಿತು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ನಿಮಗೂ ಧನ್ಯವಾದಗಳು. ಇದುವರೆಗೆ ಕಾಳುಮೆಣಸಿನ ನಿರ್ವಹಣಾ ಕ್ರಮಗಳಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಗ್ರಾಮದ ಪ್ರಗತಿಪರ ಕೃಷಿಕ ಎಚ್.ಎಸ್. ಆನಂದಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ವಿಚಾರಗಳನ್ನು ನೋಡೋಣ. ಎರೆಹುಳುಗಳಿಂದ ತಯಾರಿಸುವ ಗೊಬ್ಬರವೇ ಎರೆಗೊಬ್ಬರ. ಇದನ್ನ ಮಾಡುವ ವಿಧಾನದತ್ತ ಗಮನ ಹರಿಸೋದಾದರೆ, ಮೊಟ್ಟಮೊದಲು ಎರೆಗೊಬ್ಬರವನ್ನು ಉತ್ಪಾದಿಸಲು ಬೇಕಾಗುವ ಮೂಲ ವಸ್ತುಗಳನ್ನು ಮುಂದಾಗಿ ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಆ ವಸ್ತುಗಳು ಯಾವುವು ಅಂತಂದ್ರೆ, ಒಣಗಿದ ತ್ಯಾಜ್ಯ ವಸ್ತುಗಳಾದ ಹುಲ್ಲು, ತೆಂಗಿನ ಗರಿ, ಅಡಿಕೆ ಗರಿ, ಸೊಪ್ಪು, ಜೋಳದ ಸಿಪ್ಪೆ, ಕಬ್ಬಿನ ನೀರನ್ನ ಹಿಂಡಿದ ಮೇಲೆ ಸಿಗುವ ದಂಡು, ದವಸ ಧಾನ್ಯಗಳನ್ನು ಬೆಳೆದ ನಂತರ ಉಳಿಯುವ ಒಣಗಿದ ಪದಾರ್ಥಗಳು, ಗ್ಯಾಸ್ ಗೊಬ್ಬರದಿಂದ ದೊರೆಯುವ ಹುಡಿಗೊಬ್ಬರ ಮುಂತಾದವು. ಕಾಗದ, ರಟ್ಟು ಮುಂತಾದ ವಸ್ತುಗಳು ಒಂದೆರಡು ಸಲ ನೀರಿನಲ್ಲಿ ತೊಳೆದು ಬಳಕೆಯನ್ನ ಮಾಡಿಕೊಳ್ಳಬಹುದು. ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸುವ ಮೊದಲು ಅದರಲ್ಲಿರುವ ಕಲ್ಲು, ಪ್ಲಾಸ್ಟಿಕ್, ಗಾಜಿನ ಚೂರುಗಳು ಹಾಗೂ ಇನ್ನಿತರ ಕರಗದಂತಹ ವಸ್ತುಗಳನ್ನು ಹೊರತೆಗೆಯಬೇಕು. ಗೊಬ್ಬರದ ಹುಳು ಇನ್ನಿತರ ಜೀವಿಗಳು ಇದ್ದಲ್ಲಿ ಅವುಗಳನ್ನು ಸಹ ಹೊರತೆಗೆಯಬೇಕಾಗತ್ತೆ. ಅಡುಗೆ ಮನೆಯಲ್ಲಿ ನಿತ್ಯವೂ ತಯಾರಾಗುವ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ತಯಾರಿಯ ಮಿಶ್ರಣದೊಂದಿಗೆ 2 ವಾರದವರೆಗೆ ಹಾಕುತ್ತಾ ಹೋಗಬಹುದು. ಆನಂತರ 3:10 ಪ್ರಮಾಣದಲ್ಲಿ ಸಗಣಿ ಪುಡಿ ಮತ್ತು ಈಗಾಗಲೇ ಹೇಳಿದಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಸರಿಯಾಗಿ ಬೆರಕೆಯನ್ನ ಮಾಡಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಆಗಾಗ ಚಿಮುಕಿಸ್ತಾ ಇರಬೇಕು. ಆದರೆ ಇದಕ್ಕೆ ಮಣ್ಣಿನ ಪುಡಿಯನ್ನ ಹಾಕಬಾರ್ದು. ಯಾಕೆಂದ್ರೆ ಕೆಲವು ತಳಿಯ ಎರೆಹುಳುಗಳು ಮಣ್ಣನ್ನ ತಿನ್ನೋದಿಲ್ಲ. ಈ ಹಂತದಲ್ಲಿ ಮಿಶ್ರಣ ಮಾಡುವ ಪ್ರಕ್ರಿಯೆಯು ಬಹಳ ಮುಖ್ಯ ಆಗತ್ತೆ. ಈ ರೀತಿಯ ಮಿಶ್ರಣವನ್ನು ಎರೆತೊಟ್ಟಿಯ ಹೊರಭಾಗದಲ್ಲಿ ಮಾಡಿ ಎರೆತೊಟ್ಟಿಯ ಒಂದು ಭಾಗದಲ್ಲಿ ತುಂಬಿಸಬೇಕು. ಇಲ್ಲವೇ ಮಿಶ್ರಣ ಪ್ರಕ್ರಿಯೆಯನ್ನ ಎರೆತೊಟ್ಟಿಯ ಒಳಗೆಯೇ ಮಾಡಬಹುದು. ಈ ರೀತಿಯಾಗಿ ಮಿಶ್ರಣ ಮಾಡಿದ ತ್ಯಾಜ್ಯ ವಸ್ತುಗಳನ್ನು ಘಟಕದ ಒಂದು ಭಾಗದಲ್ಲಿ ತುಂಬಿಸಿ 3 ವಾರದವರೆಗೆ ಮಿಶ್ರಣವನ್ನ ಕೊಳೆಯಲು ಬಿಡಬೇಕು. ಈ ಅವಧಿಯಲ್ಲಿ ಕನಿಷ್ಠ 7 ಬಾರಿಯಾದರೂ ನೀರನ್ನ ಸಿಂಪಡಿಸುತ್ತಾ ತಿರುವಿ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಮಿಶ್ರಣವು ಚೆನ್ನಾಗಿ ಕೊಳೆಯುತ್ತೆ. ಸಗಣಿಯಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ತ್ಯಾಜ್ಯ ಮಿಶ್ರಣವನ್ನ ಮೃದುವಾಗಿ ಇರುವ ಹಾಗೆ ಬದಲಾವಣೆಯನ್ನ ಮಾಡುತ್ತೆ. ಮುಂದುವರಿದಂತಹ ಮುಖ್ಯ ಘಟ್ಟದತ್ತ ನೋಡೋದಾದರೆ, ಎರೆತೊಟ್ಟಿಯಲ್ಲಿ ಮೃದುವಾಗಿ ಬದಲಾವಣೆ ಹೊಂದಿದ ತ್ಯಾಜ್ಯ ವಸ್ತುವಿನಲ್ಲಿ ಎರೆಹುಳುಗಳನ್ನ ಬಿಡಬೇಕು. ಹೀಗೆ ಬಿಟ್ಟಾಗ ಹುಳುಗಳು ಕೂಡಲೇ ತಾವಾಗಿಯೇ ತೊಟ್ಟಿಯ ಅಡಿಭಾಗವನ್ನ ಸೇರುತ್ತವೆ. ಎರೆಹುಳುಗಳು ಅಡಿಭಾಗದಿಂದ ತ್ಯಾಜ್ಯವನ್ನ ತಿನ್ನಲಿಕ್ಕೆ ಪ್ರಾರಂಭವನ್ನ ಮಾಡುತ್ತವೆ. ಎರೆಹುಳುಗಳನ್ನು ತೊಟ್ಟಿಯ ಮೊದಲನೇ ಕೋಣೆಯಲ್ಲಿ ಬಿಟ್ಟ ಸಮಯದಲ್ಲಿಯೇ ಖಾಲಿ ಇರುವ ಪಕ್ಕದ ತೊಟ್ಟಿಗೆ ಈಗಾಗಲೇ ತಿಳಿಸಿದಂತಹ ತ್ಯಾಜ್ಯ ವಸ್ತುಗಳ ಮಿಶ್ರಣವನ್ನ ತುಂಬಿಸಬೇಕು. ಗೊಬ್ಬರ ಘಟಕದಲ್ಲಿ 40-45% ತೇವಾಂಶವನ್ನ ಕಾಪಾಡಲು ನೀರನ್ನ ಸಿಂಪಡಿಸಬೇಕು. ಜೊತೆಗೆ 2-3 ದಿನಗಳಿಗೆ ಒಮ್ಮೆ ತ್ಯಾಜ್ಯವನ್ನ ಮಗುಚಿ ಹಾಕಬೇಕಾಗತ್ತೆ. ಈ ಸಂದರ್ಭದಲ್ಲಿ ಎರೆಹುಳುಗಳ ಸುರಕ್ಷತೆಗೆ ಆದ್ಯತೆಯನ್ನ ನೀಡಬೇಕು. ಹೆಗ್ಗಣ, ಇಲಿ ಹಾಗೂ ಪಕ್ಷಿಗಳು ಎರೆಹುಳುಗಳಿಗೆ ತೊಂದರೆ ಉಂಟುಮಾಡುತ್ತವೆ. ಆದ್ರಿಂದ ಹೆಗ್ಗಣ, ಇಲಿ ಹಾಗೂ ಪಕ್ಷಿಗಳನ್ನ ದೂರ ಇಡ್ಲಿಕ್ಕೆ ರಂಧ್ರವಿರುವ ಬಾಗಿಲನ್ನ ಸದಾ ಮುಚ್ಚಿರಬೇಕು. ಇರುವೆಗಳು ಬರದಂತೆ ಎರೆತೊಟ್ಟಿಯ ಬುಡದಲ್ಲಿರುವ ನೀರಿನ ಕಾಲುವೆಯಲ್ಲಿ ನೀರು ಸದಾ ಇರುವಂತೆ ನೋಡ್ಕೊಳ್ಬೇಕು. ಪೆಟ್ಟಿಗೆಯ ಸುತ್ತಲೂ ಇರುವ ಗಾಳಿ ಕೋಣೆಗಳು
ಎರೆಹುಳುಗಳ ಉಸಿರಾಟಕ್ಕೆ ತುಂಬಾ ಸಹಕಾರಿಯಾಗಿವೆ. ಎರೆಹುಳುಗಳನ್ನು ಬಿಟ್ಟ 8 ರಿಂದ 10 ದಿನಗಳ ನಂತರ ತೊಟ್ಟಿಯ ಮೇಲಿನ ಭಾಗದಲ್ಲಿ ಎರೆ ಹಿಕ್ಕೆ ಬರಲಿಕ್ಕೆ ಆರಂಭ ಆಗತ್ತೆ. ಈ ಸಂದರ್ಭದಲ್ಲಿ ತ್ಯಾಜ್ಯ ವಸ್ತುಗಳು ತೊಟ್ಟಿಯಲ್ಲಿ ನಿಧಾನವಾಗಿ ಜಗ್ಗಿಕೊಂಡು ಸುಮಾರು ಅರ್ಧ ಭಾಗಕ್ಕೆ ಇಳಿಯುತ್ತವೆ. ಅಂತಹ ತ್ಯಾಜ್ಯ ವಸ್ತುಗಳು ಕಪ್ಪಾಗಿದ್ದು ಮೃದುವಾದ ವಾಸನೆ ರಹಿತವಾದ ಎರೆಗೊಬ್ಬರವಾಗಿ ಬದಲಾವಣೆಯನ್ನು ಹೊಂದಿ ಉಪಯೋಗವನ್ನು ಮಾಡಲಿಕ್ಕೆ ತಯಾರಾಗುತ್ತವೆ. ಸುಮಾರು 20 ರಿಂದ 25 ದಿನಗಳ ನಂತರ ಎರಡನೆಯ ಘಟ್ಟದ ಪ್ರಕ್ರಿಯೆ ಸಂಪೂರ್ಣಗೊಂಡು ಗೊಬ್ಬರವಾಗಿ ಬದಲಾವಣೆಯನ್ನ ಹೊಂದುತ್ತೆ. ಇದೇ ರೀತಿಯ ಕ್ರಿಯೆಯು ಎರಡನೆಯ ಕೋಣೆಯಲ್ಲಿ ಪುನರಾವರ್ತನೆ ಆಗಿ ಆದಷ್ಟು ಬೇಗ ಗೊಬ್ಬರವನ್ನ ಸಂಗ್ರಹಿಸಿ ಇಡಬೇಕು. ಮೊದಲನೇ ಕೋಣೆಗೆ ಅರ್ಧ ಕೆಜಿಯಷ್ಟು ಹಾಕಿದ ಎರೆಹುಳು 1 ವರ್ಷಕ್ಕೆ 5 ರಿಂದ 6 ಸಲ ದುಪ್ಪಟ್ಟುಗೊಳ್ತವೆ. ಅಂತಹ ತೊಟ್ಟಿಯಿಂದ 250 ರಿಂದ 300 ಕೆಜಿಯಷ್ಟು ಎರೆಗೊಬ್ಬರವನ್ನ ಪಡೆಯಬಹುದು. ರೈತ ಬಾಂಧವರೇ, ಇದುವರೆಗೆ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.